ರಾಜ್ಯ ಬೆಳೆದಿಗಳು ಕೊಡ್ತದೆ. ಇವಾಗ ಹೆಂಗೆ ಮಾಡಬೇಕು? ದಕ್ಷಾಪುರದ ಶಾಪಕ್ಕೆ ಗುರಿಯಾಗದಂತೆ ದೇವಾರ ದೇವತೆಗಳ ಪರಮಾತ್ಮನಲ್ಲಿ ಭಿನ್ನಯಿಸಿಕೊಂಡು ಹೋಗಿ ಕೈಲಾಸಕ್ಕ ನಿನ್ನ ಲಿಖಿತ ಮೇಲೆ ಬಿದ್ದಿದ್ದಾರೆ ಜನರ ನರಳುತ್ತಾ ಅಮ್ಮ ಅಮ್ಮ ಅಂತೇಳಿ ಅವ್ನು ಆ ಒಂದು ಶಾಪಕ್ಕೆ ಗುರಿಯಾದ ದಕ್ಷ ಪ್ರಜಾಪತಿ ಶಾಪಕ್ಕೆ ಗುರಿಯಾದ ಚಂದ್ರನನ್ನ ಕಾಪಾಡಬೇಕಂದಾಗ ಆ ಜ್ಯೋತಿ ಸ್ವರೂಪದಲ್ಲಿ ಪ್ರತ್ಯಕ್ಷರಾದ ಪರಮಾತ್ಮ ಏನಾಯ್ತು ನೇನ ಶಾಪಕ್ಕೆ ಗುರಿಯಾಗಿರ್ತಕ್ಕಂಥ ಆ ಚಂದ್ರನ ಕಲೆ ತಗೊಂಡು ತನ್ನ ಮುಡಿಯೊಳಗೆ ಚಂದ್ರನ ಮುಡಿಯೊಳಗಿರೋದು ಆ ದಕ್ಷ ಪ್ರದೇಶ ಶಾಪಕ್ಕೆ ಗುರಿಯಾದ ಚಂದ್ರನ ಕಲೆ. ಅದೇ ರೀತಿಯಾಗಿ ತನ್ನ ಶಕ್ತಿಯಾನುಸಾರವಾಗಿ ಮತ್ತು ಒಂದು ಕಲೆಯನ್ನು ಕೊಟ್ಟ ಚಂದ್ರನಿಗೆ ಶಾಪದಿಂದ ವಿಮೋಚನೆ ಮಾಡಿ ಆ ಜ್ಯೋತಿರ್ಲಿಂಗಕ್ಕೆ ಏನಂತಾರೆ ಗೌತಮಿ ತಟೆ ಗೌತಮಿ ಲಿಂಗೆಯಲ್ಲಿ ಕಾಶಿಯೊಳಗೈತೆ. ಅದೇ ರೀತಿಯಾಗಿ ಇಂಥ ಜ್ಯೋತಿರ್ಲಿಂಗಗಳು ಸಾಕಷ್ಟು ಲೀಲೆಗಳನ್ನ ಗಾದಿಲಿಂಗೇಶ್ವರ ತಿಳಿಸಿದ. ಆತನು ಬಂದಿರತಕ್ಕಂಥ ಕಾರ್ಯನಿಮಿತ್ತವಾಗಿ ಧರ್ಮದ ಲಕ್ಷಣಗಳಿಗೆ ಬಂದಿರತಕ್ಕಂಥ ಈ ಪ್ರಪಂಚದ ಸ್ಥಿತಿಗತಿಗೆ ಒಂದು ಮನಸ್ಸೋತು ತನ್ನ ಕಾರ್ಯವನ್ನು ಬಿಟ್ಟಿದ್ದಲ್ಲಂತ ನೋಡ್ಲಿಕ್ಕಾಗಿ ಮಾರು ವೇಷದಲ್ಲಿ ಪಾರ್ವತಿ ಕಡಪ ಬಂದಾಗ ಪಾದಕ ಹೋಗಿ ಬಿದ್ದ. ಆಗ ಇದೇ ವೈರಾಗ್ಯಕ್ಕೆ ಫಲಿಸಲಿ ಕಾಲದಲ್ಲಿ ಹೊಣ್ಣು ಹೆಣ್ಣು ಮನೆಗೆ ಸೋಲಿಸುವಂತ ನಾಗಮಡ ಲಿಂಗೇಶ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟು ಹೋಗ್ತಕ್ಕಂಥವ್ರದ್ದ ಪುರಾಣದಲ್ಲಿ ನಿನ್ನಿನ ಪುರಾಣದಲ್ಲಿ ನಾವು ಇವೆಲ್ಲ ಶ್ರವಣ ಮಾಡ್ಕೊಂಡಿವಿ. ಇಂದಿನ ಪುರಾಣದಲ್ಲಿ ಪ್ರಾಯಕ್ಕೆ ಬಂದಂತ ಲಿಂಗೇಶ ಬಂದ ಮೇಲೆ ನಮ್ಮ ಮನೆಯೊಳಗೆ ಒಂದು ಹೆಣ್ಣು ಸಂತಾನ ಆಯ್ತು. ಅದೇ ರೀತಿಯಾಗಿ ಲಿಂಗೇಶ್ವರ ನಮಗೊಂದು ಗಂಡು ಸಂತಾನ ಮಗನಾಗಿ ಬಂದಿದ್ದಾನೆ. ನಮ್ಮ ಜನ್ಮವೇ ಪಾವನಾಚಂದ ಲಿಂಗಮ್ಮ ಬಹಳ ಸಂತೋಷ ಆಗಿತ್ತು. ಅದೇ ರೀತಿಯಾಗಿ ನಮ್ಮ ಲಿಂಗೇಶ್ವರಿಗೆ ಲಗ್ನ ಮಾಡಬೇಕು ಅಂತೇಳಿ ಇಬ್ರು ಏಕಾಂತದೊಳಗ ಮಾತಾಡಿಕೊಂಡ್ರು ಬಸಪ್ಪ ಲಿಂಗಮ್ಮ. ಹಾಗೇನಾಯ್ತು ಲಿಂಗಮ್ಮನೇ ಹೇಳಿದ್ರು. ಆದರೆ ಲಿಂಗೇಶನ ಒಪ್ಪಿಗೆ ತೆಗೆದುಕೊಳ್ಬೇಕಂತೇಳಿ ಆ ಬಸಪ್ಪ ಏನು ಮಾಡಿದ ತಿಳ್ಕೊಂಬನು ಆತನ ಮನಸ್ಸು ಹೆಂಗೈತೆ ತಿಳ್ಕೊಂಬನು ಮೊದಲು ಅಂತೇಳಿ ಆಗ ಬೆಳಕರಿತು. ತಾಯಿಯ ಸ್ವರೂಪದಲ್ಲಿ ತಾಯಿಯ ಮಮತೆಯಲ್ಲಿರ್ತಕ್ಕಂಥ ಲಿಂಗಮ್ಮ ಬಂದು ಪಕ್ಕದಲ್ಲಿ ಕುಂತು ಕೇಳ್ತಿದ್ದಾಳೆ, ಲಿಂಗೇಶ ಮುಂದೊಂದು ದಿನ ನಾವು ಹೇಳೋಕದ ಯಾತ್ರೆ ಮುಗಿಸಿದ ಮೇಲೆ ಯೋಗಕ್ಷೇಮಕ್ಕೆ ಒಂದು ವಸ್ತು ಬೇಕಪ್ಪ. ಇವತ್ತು ನಾಳೆ ನಾವು ಸಾಮಾನ್ಯ ದವಡೆಯಲ್ಲಿದ್ದೀವಿ. ಅದೇ ರೀತಿಯಾಗಿ ನಿನ್ನ ಮುಂದಿನ ಜನ್ಮದ ಒಂದು ಸ್ಥಿತಿಗಾಗಿ ಒಂದು ಹೆಣ್ಣು ಬೇಕು. ನೀನು ಹೂವನ್ನು ನಾವೇ ತೆಗೆದು ನಿನ್ನ ಲಗ್ನ ಮಾಡ್ತೀವಿ. ಎಮ್ಮ ಇದೊಂದು ಮಾತು ಬಿಟ್ಟು ನೀನು ಸಾಕಷ್ಟು ಕೆಲಸಗಳೆಲ್ಲ ನಡೆಸ್ಕೊಡ್ತೀನಿ. ಈ ಸಂಸಾರದ ಮದುವೆ ಬೇಡ. ಅಲ್ಲ ನೀನು ಬೇಡ ಅಂತೀವಿ. ಆದರೆ ಹಿಂದೆ ಬಸವಾದಿ ಪ್ರಮತಾದಿಗಳೆಲ್ಲರೂ ಆ ಒಂದು ಸಂಸಾರದಲ್ಲಿ ಒಂದೇ ಸದ್ಗತಿಯನ್ನು ಪಡ್ಕೊಂಡಿಲ್ಲ. ಅವರು ಶರಣರಮ್ಮ, ನಾವು ಮಾನವರು. ನಾವು ಆ ಸಂಸಾರವನ್ನ ನಿಭಾಸ ಶಕ್ತಿ ಇಲ್ಲ. ಬೇಡ, ಅದು ಸಂಖ್ಯೆ ಬೇಡ. ಅದೇ ರೀತಿಯಾಗಿ ಹಾವಿನ ಬಾಯಿಯೊಳಗೆ ಇರುವ ಕಪ್ಪೆ ಆರಮೊಳಕ್ಕೆ ಆಸೆ ಮಾಡಿದಂತ ಕಟಕಟ ಸಂಸಾರ ಏನಗಾಯ್ತಯ್ಯ ಕೂಡಲ ಸಂಗಮ ದೇವ. ಹಾವಿನ ಬಾಯಿಗೆ ಕುಂತೈತಮ್ಮ ಕಪ್ಪೆ, ಆರಮೊಳಗೆ ತಿನ್ಬೇಕಂತದ್ದು. ಅದಕ್ಕೆ ನಾವು ಮೃತ್ಯುವೆಂಬ ಹಾವಿನ ಬಾಯಿಯೊಳಗೆ ನಾವು ಕುಂತೀವಿ. ಮುಂದೆ ಈ ಸಂಸಾರವೆಂಬ ನೊಡಕ್ಕೆ ಆಸೆ ಮಾಡ್ತಾ ಇದೀವಿ. ಯಾವಾಗ ಪರಮಾತ್ಮ ಕರ್ಕೊತಾನೆ ಗೊತ್ತಿಲ್ಲ. ಬೇಡ ಈ ಸಂಸಾರ ಬಿಡುವಂತೇಳಿ ಆ ಲಿಂಗಮ್ಮಗ ತಾತ ತಿಳಿಸಿದಾಗೆಲ್ಲ ಕೇಳಲಿಲ್ಲ. ಲಿಂಗಮ್ಮ ಕಣ್ಣೀರು ಧಾರಾಕಾರವರು ಸುರಿಸುತ್ತ ಬಹಳ ಕಲ್ಲ ಇಟ್ಕೊಂಡು ಹೇಳಿದ್ರು, ಮೈ ಇಟ್ಕೊಂಡು ಹೇಳಿದ್ರು. ಏನು ಮಾಡಿದ್ರು ಅಂತ ಸಂಸಾರಕ್ಕ ಇಳ್ಕೊಡೋದಲ್ಲಮ್ಮ ನಮ್ಮ ಮನಸ್ಸು ಅಂತೇಳಿ. ಆಗ ಏನು ಮಾಡಿದ ಬಸಪ್ಪ, ಈಗ ಅದನ್ನು ನಡೆದಿಲ್ಲದಂತೇಳಿ ಊರಿನ ಹಿರಿಯರನ್ನ ಕೂಡಿಸ್ತಕ್ಕಂಥವನ ಅಂದ್ರೆ ದೊಡ್ಡ ದೊಡ್ಡ ಯಜಮಾನರನ್ನ ಕೂಡಿಸಿದ. ನೀವಾದ್ರೂ ಏನಪ್ಪ ನಿಮ್ಮ ಮಾತಿಯನ್ನ ನಮ್ಮ ಲಿಂಗೇಶ ಬೆಲೆ ಕೊಡ್ತಾನೆ ಅಂತೇಳಿ ಆ ಊರಿನ ಯಜಮಾನರನ್ನ ಕಲೆ ಆಗ್ತದಾನೆ. ಏನಾಗತ್ತಂಬುದರಲ್ಲಿ ನುಡಿಯಲ್ಲಿ ತಿಳಿದುಕೊಳ್ಳ. ಸಾಂಬರೇ ನಮ ಪಾರ್ವತೀಪತಿ ಶಿವಹರ ಮಹಾದೇವ. ತಾಯಿ ಲಿಂಗಮ್ಮ ನಿಂತೊರೆದಳ ತೊರೆದಳಾಯಿತೈ ಸುತನಿನ ಲಿಖಿತಮಿದು ವಂಶ ಉನ್ನತಿ ನೀನೇ ಯೋಚಿಸಿದ ಧ್ಯೇಯಗಳೆರಡು ಸಾಧಿಸುತ್ತಿಗ
ವಿವಾಹಿತಮೆನಿಸೆ ವಿವಾಹಿತಮೆನಿಸಲೀವರು ಕನ್ಯೆಯು ಸುಗುಣಿಗಳು ಶೋಧಿಸಿಗೆವಾ ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ. ನಮ್ಮ ಸಂತೋಷ ಶಿವನ ಶರೀಫರ ಒಂದು ಅವರ ಪುರಾಣದಲ್ಲಿ ಬರುತ್ತೆ. ಒಂದು ದಿನ ಗೋವಿಂದ ಭಟ್ರು ಏನ್ ಮಾಡಿದ್ರು, ಶರೀಫ ಇವತ್ತು ಸ್ನಾನ ಮಾಡಿಕೆಂಬ, ಇವತ್ತು ಸುಯೋಗ ದಿನ ಐತೆ, ಒಳ್ಳೆ ರಾಜಯೋಗ ಐತೆ, ಇವತ್ತು ನಿನಗ ಕಿವಿಯೊಳಗ ಮಹಾಮಂತ್ರವನ್ನು ಉಚ್ಚಾರಣೆ ಮಾಡ್ತೀನಿ ಅಪ್ಪ ಅಂತೇಳಿ ನೀನು ಸ್ವಚ್ಛವಾದ ಸ್ನಾನ ಮಾಡ್ಕೊಂಡು ಬರಬೇಕು ಅಂತೇಳಿ ಕಳಿಸಿದ್ರು. ಆಯ್ತು ಗುರುಗಳೇ ಅಂತೇಳಿ ಒಂದು ಕೊಡಪಾನ ತಗೊಂಡು ಬಾವಿ ಹತ್ರ ಬಂದ. ಆಗಿನ ಕಾಲ ಬಾವಿ ಇವಾಗ ಇದ್ದಂಗೆ ಇದ್ದಿಲ್ಲ, ಅವಾಗಿನ ಕಾಲ ಮೆಟ್ಲು ಬಾವಿಗಳು, ಕೆಳಗೆ ಇಳಿದು ತುಂಬಿಕೊಂಡು ಬರಬೇಕು, ಅವು ಮೆಟ್ಲು ಬಾವಿ ಇದ್ವು. ಹಾಗೇನಾಯ್ತು, ಅದೇ ಊರಾಗಿರ್ತಕ್ಕಂಥ ಗೌಡರ ಒಂದು ಸೊಸೆ ಅಯ್ಯಮ್ಮ ನೀರಿಗೆ ಬಂದಿದ್ಲು. ಇದನ್ನು ಮೈ ತಕೊಂಬರೋಣ, ನೀರು ತಗೊಂಡು ಬರೋಣ ಅಂತ ಇದ್ದ ಹೋಗ್ಯಾನ. ಅಯ್ಯಮ್ಮ ಬಂದಾಳ. ಆಗ ಬಾವಿಯೊಳಗ ಆ ಹೆಣ್ಮಗಳು ಅರಿವಿಯನ್ನು ತುಂಬಿಕೊಂಡು, ಆಗ ದೊಡ್ಡ ಅರಿವಿನ ಮಣಕಾಲ ಮೆಟ್ಟಿಕೊಂಡು ತಲೆ ಮೇಲೆ ಹೊತ್ಕೊಂಬತಕ್ಕಂಥ ಸ್ವಾಭಾವಿಕ ಧರ್ಮ ಅದು. ಹಾಗೇನಾಯ್ತು, ಆ ಅರಿವಿನ ತುಂಬಿಕೊಂಡು ಮಣಕಾಲ ಇಟ್ಟಾಗ ಎದೆ ಮೇಲಿನ ಸೆರಗು ಜಾರಿತು. ಎದೆ ಮೇಲಿನ ಸೆರಗು ಯಾವಾಗ ಹೆಣ್ಮಗಳು ಜಾರಿದಾಗ ಆ ರೂಪವನ್ನ ಈ ಶರೀಫನ್ನು ನೋಡಿದ ಮನಸ್ಸು ವಿಕಸಿತ ಆಯಿತು. ಮನಸ್ಸು ವಿಕಸಿತವಾಗಿ ಕಲ್ಮಶ ಆಗೋಯ್ತು. ಆಗ ಎಮ್ಮ ಆ ಸೆರಗನಕ್ಕೊಂಡು ಸುಂದೆ ಸುತ್ತಿಕೊಂಡು ಆ ಕೊಡಪ್ಪ ಅಂದ್ಕೊಂಡು ಮನೆಗೆ ಹೋದು. ಈತ ಆ ಒಂದಿರ್ತಕ್ಕಂಥ ಮನಸ್ಸು ಏನು ಆ ರೂಪವನ್ನ ನೋಡಿತ್ತೋ, ಆ ರೂಪವನ್ನ ನೋಡಿರ್ತಕ್ಕಂಥ ಮನಸ್ಸು ಕಲ್ಮಶ ಆಗಿ ಹೋಗಿದ್ದು ತಟ್ಟನೆ ಎಚ್ಚರ ಆಗಿ, ಶರೀಫ ಎಂಥ ಮೋಸ ಓದಿನಿ. ಇವತ್ತು ಏನಂತಿದ್ರು ಗುರುಗಳು, ಇವತ್ತು ಸುಯೋಗ ಐತೆ, ರಾಜಯೋಗ ಐತೆ, ನೀನು ಸ್ವಚ್ಛವಾಗಿರ್ತಕ್ಕಂಥ ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರೆ ಇದೇನೆ ನೀನು ಮಾಡ್ತಕ್ಕಂಥ ಧರ್ಮ. ಶರೀಫ ನೀನು ಬಹಳ ಕೆಟ್ಟು ಹೋದಿನಿ ಅಂತೇಳಿ ತನ್ನ ಮನಸ್ಸಿಗೆ ಇಟ್ಕೊಂಡು ಯಾವ ರೂಪ ಈ ಮನಸ್ಸಿಗೆ ಅಳವಡಿಸಿತ್ತೋ ಅದರಿಂದನೇ ಈ ಮನಸ್ಸಿಗೆ ಶಿಕ್ಷೆ ಆಗಬೇಕು ಅಂತ ಕಂಡು ಇದರ ಶಿಕ್ಷೆ ಆಗೈತಿ ಮನಸ್ಸಿಗೆ. ಹೋದ ಸೀದಾ ಗೌಡ್ರ ಮಂಚಕ್ಕೆ ಹೋದ, ಕೊಡಪಾನ ಲಿಟ್ಟ ಹೋದಣ. ಬನ್ನಿ ಅಪ್ಪರ ಶರೀಫ ಮಹಾರಾಜರೇ ಬರ್ರಿ, ಏನ್ ಬಂದ್ರಿ ಬರ್ರಿ, ನನಗ ಒಂದು ಭಿಕ್ಷೆ ಬೇಕಾಗೈತೆ. ಪಾಪ ಗೌಡ್ರಿ ಅಂದಂತ ತತ್ವಪದ ಆಡದಂತ ತತ್ವಪದೊಳಗೆ ನೆಲೆಸಿರ್ತಕ್ಕಂಥ ಮಹಾತ್ಮರಿಗೆ ತನ್ನ ಕೊಟ್ರೆ ಎಷ್ಟೋ ಜನ್ಮದ ಪುಣ್ಯಗಳು ನಮ್ಗೆ ಪ್ರಾಪ್ತಿ ಆಗ್ತಾವ ಅಂತೇಳಿ ಶಾಸ್ತ್ರ ಐತೆ. ತತ್ವ ಬಲ್ಲವರಿಗೆ ತನ್ನ ಕೊಡ್ಬೇಕು ನಾವು ಅಂತೇಳಿ, ಬಹುಶಃ ಮನೆಯೊಳಗೆ ಏನಿದ್ದಂಗೆಲ್ಲ ಏನು ಕಾಳು ಕರಿ ಕೆಳಗೆ ಬಂದಾನಂತೇಳಿ ಕೊಡ್ತೀನಿ ಬಾಪ, ಕೊಡ್ತೀನಿ ಬಾ, ನನಗೆ ಭಾಷೆ ಕೊಡು ಸರಿ ಅಂತೇಳಿ ಕೈ ಹಾಕಿದ್ದ ಗೌಡ. ಭಿಕ್ಷೆಯನ್ನು ಕೊಡದೆ ಹೋದ್ರೆ ನಿನ್ನ ವಂಶ ನಿರ್ವಂಶ ಅಂತ ನೋಡ ಅಂತ ಶರೀಫ. ನಾನು ಕೇಳೋ ಭಿಕ್ಷೆ ನೀನು ನೀಡಬೇಕು ಶಿವ ಅಂತ ಆ ಒಂದು ಗೌಡರು ಮನುಷ್ಯನೊಳಗನೆ ವ್ಯಥೆ ಮಾಡಿದ್ರು. ಏನಿರ್ಬೋದಪ್ಪ, ಏನಿರ್ಬೋದು, ಹಾಗೇನಾಯ್ತು, ಏನಿರ್ಬೋದು ಅಂತ ಆಲೋಚನೆ ಮಾಡೋದ್ರೊಳಗಾಗಿ ಆಗ ಶರೀಫ ನಿನ್ನ ಭಿಕ್ಷೆ ಏನಿಲ್ಲ ಗೌಡ್ರೆ, ಇವತ್ತು ನಮ್ಮ ಗುರುಗಳು ಹೇಗೆ ಹೇಳಿದ್ರು, ಒಳ್ಳೆ ರಾಜಯೋಗ ಧರ್ಮ ಐತೆ, ನಿನಗ ಸ್ವಚ್ಛವಾಗಿ ಸ್ನಾನ ಮಾಡಿ ಬಾ ಅಂತ ಹೇಳಿದ್ರು. ಆದರೆ ನಿಮ್ಮ ಸೊಸೆದೇನು ತಪ್ಪಿಲ್ಲ. ಅಯ್ಯಮ್ಮ ನೀರಿಗೆ ಬಂದಳ, ನಾನು ಮೈ ತಕೊಂಬಕ್ಕ ನೀರಿಗೆ ಬಂದೆ. ಎದೆ ಮೇಲಿನ ಸೆರಗು ಜಾರಿರ್ತಕ್ಕಂಥ ದೃಶ್ಯವನ್ನ ಈ ಶರೀಫ ಮಲೀನನಾಗ್ಯಾನ. ಆ ಮಲಿನತ್ವ ಹೋಗಬೇಕಾದ್ರೆ, ಆ ಜಿಟ್ಟು ಹೋಗಬೇಕಾದ್ರೆ ನಿನ್ನ ಸೊಸೆಯಿಂದ ಈ ಶರೀಫರಿಗೆ ಶಿಕ್ಷೆ ಆಗಬೇಕು, ಬಾರಕೋಲಿನಿಂದ ಬಡಿಬೇಕು ನನ್ನ. ಇದು ಭಿಕ್ಷೆ ನಾನು ಕೇಳ್ತಕ್ಕಂಥದ್ದು. ಶಿವ ಮಹಾತ್ಮರು ಶರಣರನ್ನ ತಡುವುದಂತೆ ಸುಣ್ಣದ ಕಲ್ಲನ್ನ ನಡುವೆ ಕಟ್ಟಿಗೆ ಮಡುಗಿ ಬಿದ್ದಂತೆ. ಯಪ್ಪ ಎಂತ ಒಂದು ಪರೀಕ್ಷೆ ತಂದೊಡ್ಡಿದ್ದೇವೋ ಶರೀಫ, ಎಂತ ಪರೀಕ್ಷೆ ಒಡ್ಡಿದ್ದೀರಿ, ಹಂಗಾಗೋದಿಲ್ಲ, ನಾನು ಕೇಳಿದ ಭಿಕ್ಷೆ ತಿನ್ಕೊಡ್ರು. ಇಲ್ಲಿ ಏನು ಅಡಿಗೆ ಮಾಡ್ತಿದ್ದಲ್ಲ ಸೊಸೆ ಕೇಳಿಸ್ಕೊಂಡು ಬಂದ ಅಯ್ಯಮ್ಮ. ಅಪ್ಪರೇ ನೀನು ಕೇಳಿದ ಭಿಕ್ಷೆ ನಾನು ಕೊಡ್ತೀನಿ, ಆದರೆ ನಾನು ಕೇಳಿದ ಭಿಕ್ಷೆ ಮೊದಲು ನೀವು ನನ್ನ ಹುಡುಗಿಯೊಳಗೆ ಇಡಬೇಕು. ಹೇಳಮ್ಮ ಏನು, ನಿನ್ನ ಮುತ್ತೈದತನ
ನಿನ್ನ ವಂಶದ ಚಿರಕಾಲವಾಗಿ ಕಾಪಾಡ್ತೀನಿ, ನಿನ್ನ ಒಡಿಯೊಳಗೆ ಇಟ್ಟಿನಮ್ಮ ಅಂತೇಳಿ ಮಾತು ಕೊಡ್ರಿ, ನಾನು ನೀನು ಕೇಳಿದ ಭಿಕ್ಷೆ ಕೊಡ್ತೀನಿ. ಆಯ್ತಮ್ಮ, ಚಿರಕಾಲವಾಗಿ ಕಾಪಾಡಲಿ ಅಂತೇಳಿ ಏನೋ ಆಶೀರ್ವಾದ ಆಯ್ತು, ನಿಂತ್ಕೊಡ್ರಿ ಅಂತೇಳಿ ಯಾವಾಗ ಬಟ್ಟೆ ಬಿಚ್ಚಿ ಬಾರ್ಕೊಂಡು ಬಡಿಬೇಕಾದ್ರೆ ಇಲ್ಲಿ ಬಡಿತಕ್ಕಂಥ ಏಟುಗಳಿಗೂ ಪೂಜೆ ಮಾಡ್ತಕ್ಕಂಥ ಗೋವಿಂದ ಭಟ್ರು ಬೀಳ್ತಿತ್ತು. ಗೋವಿಂದ ಭಟ್ರಿಗೆ ಮೈಗೆ ಬೀಳ್ತಿದ್ದು, ಶನಿಬಾ ಈ ಜಗತ್ತಿನೊಳಗ ಪವಿತ್ರವಾದ ಸ್ನಾನ ಮಾಡಿದೆ ನೀನು, ಇದಕ್ಕಿಂತ ಸ್ನಾನ ಜಗತ್ತಿನೊಳಗ ಯಾವುದಿಲ್ಲ ಅಂತೇಳಿ ಆ ಬಡಿಸ್ಕೊಳ್ಳಾರದ ಏಟುಗಳು ಏನಿದ್ವು, ಗುರುನಾಥ ಗುರುನಾಥ ಗೋವಿಂದ ಅಂತಿದ್ದ ಆ ಏಟುಗಳು ಅವ್ರಿಗೆ ಬೀಳ್ತಿದ್ವು. ಆಗ ಓಡಿ ಬಂದು, ಸ್ವರೂಪ ನೀನು ಸ್ವಚ್ಛವಾದ ಸ್ನಾನ ಮಾಡಿದೆ, ನಿಶ್ಚಳವಾಗಿ ನೀನು ಲೋಕದೊಳಗ ಬಾ ನಿನಗೆ ಅಂತೇಳಿ ಆ ಒಂದು ಬೋಧೆ ಮಾಡಿದಂತೆ ಕಥೆ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಸಹಿತವಾಗಿ ಸಂಸಾರದೊಳಗ ಮನಸ್ಸು ವಿಕಸಿತ ಆಗಿ ಹೋಗುತ್ತೆ. ಶಬ್ದ ಮೋಹಿಸಿ ಕೆಡ್ತು ಸರ್ಪ, ರೂಪ ಮೋಹಿಸಿ ಕೆಡ್ತು ಪತಂಗ. ಈ ರೀತಿಯಾಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ 5 ವಿಷಯಗಳಿಗೆ 5 ಪ್ರಾಣಿಗಳು ಬಲಿಯಾಗ್ಯಾವ. ಶಬ್ದದಿಂದ ಏನಾಯ್ತು, ನಾಗನಾವು ಕೆಟ್ಟೋಯ್ತು, ಸ್ಪರ್ಶದಿಂದ ಆನೆ ಕೆಟ್ಟಾಯ್ತು, ರೂಪದಿಂದ ಪತಂಗ ಕೆಟ್ಟಾಯ್ತು, ರಸದಿಂದ ಮೀನು ಕೆಟ್ಟಾಯ್ತು, ಗಂಧದಿಂದ ದುಂಬಿ ಕೆಟ್ಟು ಹೋಯಿತು. ಇವು 5 ವಿಷಯಗಳಿಗೆ 5 ಪ್ರಾಣಿಗಳು ಬಲಿ ಆಗ್ತದವು, ನಾವು ನೋಡ್ತಾ ಇದೀವಿ. ಅದೇ ರೀತಿಯಾಗಿ ಪರಮಾತ್ಮನೇ ಈ 5 ವಿಷಯಗಳು ದಿನನಿತ್ಯದಲ್ಲಿ ನನ್ನ ಜೀವನದಲ್ಲಿ ಮನಸ್ಸಿಗೆ ಅಳವಡಿಸ್ತದೆ. ಅವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬವು ಮನಸ್ಸಿನೊಳಗನೆ ಇದೆಯವ. ಆ ಮನಸ್ಸು ವಿಕಸಿತ ಆಗದಂತೆ ಕಾಪಾಡತಕ್ಕಂಥ ಭಾರ ನಿನ್ನದ ತಂದೆ. ಈ ರೀತಿಯಾಗಿ ನನಗೆ ಲಗ್ನ ಮಾಡದಂತೆ ಅಂತೇಳಿ ಮನಸ್ಸಿನೊಳಗ ಪರಮಾತ್ಮನ ಅಂಬಾದೇವಿ ಧ್ಯಾನ ಮಾಡ್ತಕ್ಕಂತಹ ಸಂದರ್ಭದೊಳಗ ಊರಿನ ಹಿರಿಯರೆಲ್ಲ ಕೂಡಿಸಿದ ಬಸಪ್ಪ. ಕೂಡಿಸಿದಾಗ ಬಂದರು, ಲಿಂಗೇಶ ಅಂದ್ರೆ ಏನು, ತಂದೆ ತಾಯಿಗಾಗಿ ನಿನ್ನ ಮೇಲೆ ಇರ್ತಕ್ಕಂಥ ಅಕ್ಕರೆತೆ ಪ್ರೀತಿಯನ್ನ ನೀನು ಕಾಪಾಡಿಕೊಳ್ಬೇಕು, ಅವ್ರ ಮನಸ್ಸು ನೋಯಿಸಬೇಡಪ್ಪ. ಅದೇ ರೀತಿಯಾಗಿ ನಿನಗೆ ಮಗನಿಗಿಂತ ಮಿಗಿಲಾಗಿರ್ತಾರೆ ನಿನ್ನ ಮೇಲೆ ವಿಶ್ವಾಸ ಬಸಪ್ಪ ನಿಂಗಮ್ಮ, ಅವ್ರ ಮನಸ್ಸು ನೋಯಿಸಬೇಡ, ಲಗ್ನಕ್ಕೆ ನೀನು ಒಪ್ಪಿಗೆ ಅಂತಂತೇಳಿ ಊರಿನ ಹಿರಿಯರೆಲ್ಲ ಕೂಡಿದಾಗ ನನಗಿಂತ ದೊಡ್ಡವರು ವಯಸ್ಸಿನಾಗ ಅಂತೇಳಿ ಆಯ್ತಪ್ಪ ನೀವು ಹೆಂಗೆ ಹೇಳ್ತೀರ ಹಂಗಂತೇಳಿ ಹಿರಿಯರ ಒತ್ತಾಯಕ್ಕಾಗಿ ಲಗ್ನ ಆಗ್ತಕ್ಕಂಥವ್ರಾಗ್ತಾನೆ. ಅದೇ ರೀತಿಯಾಗಿ ಆ ಒಂದು ಇರ್ತಕ್ಕಂಥ ಹಿರಿಯರ ಒಪ್ಪಿಗೆ ಮೇಲೆ ಆಗ್ಲಪ್ಪ ನೀವು ಹೆಂಗಂದ್ರೆ ಒಪ್ಪಿಗೆಯನ್ನು ಕೊಟ್ಟ ತಾವು ಕನ್ಯೆ ನೋಡ್ತಾ ಎಲ್ಲಿಗೆ ಬರ್ತಾ ಇದ್ದಾರೆ, ಆ ಒಂದು ಗ್ರಾಮ ಯಾವುದು, ಯಾವ ತಾಲೂಕು ಯಾವ ಜಿಲ್ಲೆದೊಳಗೆ ಬರ್ತಾಂಬುದನ್ನು ನೋಡಿ ಇಲ್ಲಿ ತಿಳಿದುಕೊಳ್ಳ. ಅನಿತರೋಪಿತನಾದ ಬಸವಪ್ಪನ ನಗರ ಹಿರಿಯರನ್ನು ಕೂಡಿಸಿ ಘನ ವಿವಾದದ ವಿಷಯವನ್ನು ಪ್ರಸ್ತಾಪಿಸಿದನ ಅವರಳು. ವಿನಯದಿಂದವರೆಲ್ಲರೂ ಆಲಿಸಿ ವಿನುತ ಲಿಂಗೇಶಂಗವರು ಪ್ರಿಯನು ಮುಗಿದು ಕೇಳಿದರಂತೆ ದೇವನಿ ಮಗಿವರು ಎಲ್ಲರ ಆನಂದದೋ ಲಗ್ನಕ್ಕೆಲ್ಲ ಸಾಮಗ್ರಿಯನ್ನು ಜೋಡಿಸಲು ಉಲ್ಲಸದಿ ತೊಡಗಿದರು ರೂಪಿ. ಹಿರಿಯರು ಮೊದಲೇ ಶೋಧಿಸಿದ ಸಲ್ಲುತ್ತಿರ ಆಂಧ್ರ ಪ್ರದೇಶದ ಸಲ್ಲಲಿತ ಭೂದಗೇವಿಯ ಊರೊಳಗುಲ್ಲಸತ ಹಂಪಮ್ಮ ನಾಮಕ ಕನ್ನಿಕೆಯ ಒಪ್ಪಿ. ಸಾಂಬ ಜೈ ನಮ ಪಾರ್ವತಿ ಪದೇಶ್ವರ ನಮಃ. ಯಾವಾಗ ಇಂಥ ಒಪ್ಪಿಗೆಯನ್ನು ಕೊಟ್ಟ ಎಲ್ಲರಿಗೂ ಬಹಳ ಆನಂದ ಕುರಿತಾಯ್ತಕ್ಕಂಥ ಮಕ್ಕಳಿಗೆ, ಗ್ರಾಮದ ಎಲ್ಲಾ ಒಂದು ಪ್ರಜೆಗಳಿಗೆ, ಭಕ್ತರಿಗೆ ಎಲ್ಲರಿಗೂ ಬಹಳ ಆನಂದ. ಲಿಂಗೇಶ ಲಗ್ನಕ್ಕೆ ಒಪ್ಪಿಕೊಂಡಾರ ಅಂತೇಳಿ ಕನ್ಯೆಯನ್ನು ಶೋಧನೆ ಮಾಡ್ತಾ ಎಲ್ಲಿಗೆ ಹೋದ್ರು, ಆಂಧ್ರ ಪ್ರದೇಶದ ಪ್ರಾಂತದೊಳಗೆ ಬರ್ತಕ್ಕಂಥ ಅನಂತಪುರ ಜಿಲ್ಲೆ ಉರುವಪಟ್ಟ ತಾಲೂಕಿನೊಳಗೆ ಬರ್ತಕ್ಕಂಥ ಒಂದು ಸಣ್ಣ ಗ್ರಾಮ ಬೂದ್ಗೇವಿ.
ಆ ಮಹಾಸಾಧ್ವಿ ಶಿರೋಮಣಿಯಾಗಿರ್ತಕ್ಕಂಥ ಒಬ್ಬೇ ಒಬ್ಬ ಮಗಳಿದ್ದು. ತಂದೆ ಹೆಸರು ಮಲ್ಲಪ್ಪ, ತಾಯಿ ಹೆಸರು ಮಲ್ಲಮ್ಮ. ಇವರು ಏಕೈಕ ಪುತ್ರಿ ಯಾರು? ಹಂಪಮ್ಮ. ಒಬ್ಬೇ ಮಗಳಿದ್ದಳು. ಅದೇ ರೀತಿಯಾಗಿ ಆ ಒಂದು ಅಠ್ಠಲೆಯವರ ಗೋತ್ರ, ಹಂಪಮ್ಮನವರ ಗೋತ್ರ, ಭರತನವರ ಗೋತ್ರ, ತಾತನವರ ಗೋತ್ರ. ಈ ರೀತಿಯಾಗಿ ಅವರ ಒಪ್ಪಿಗೆಯನ್ನ ಕರ್ಮದಿಂದ ನಿಶ್ಚಯಿಸಿಕೊಂಡು ಇತ್ತ ನಾವೆಲ್ಲ ನಿಂತು ಲಗ್ನ ಮಾಡೋಣ ಅಂತೇಳಿ ಕನ್ನಿಕೆಯನ್ನ ಒಪ್ಪಿ ಆಗ ಇಳೆ ವಿಮಾನಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ನಾವು ನೀವೆಲ್ಲರೂ ಇವತ್ತಿನ ದಿವಸ ನಾವು ಇಲ್ಲಿ ಇಳೆವು ಮಾಡ್ತಕ್ಕಂಥವ್ರಾಗೋಣ. ನಾಳಿನ ದಿನ ಲಗ್ನ ಇರತಕ್ಕಂಥದ್ದು ನಮ್ಗೆ ಅವಾಗ ಒಂದು ಪದಾರ್ಥನ ನಂತರ ಪುರಾಣ ಬಗ್ಗೆ ಬರ್ತಕ್ಕಂಥವ್ರಾಗೋಣ. ಸಾಂಬಜೇ ನಮ ಪಾರ್ವತಿ ಪದೇ ಶಿವರ ಮಹಾದೇವ. ತಂದೆ ತಾಯಿಗಳು ಮಗಳಿಗೆ ಉಪದೇಶವನ್ನು ಮಗಳಿಗೆ ಯಾವ ರೀತಿ ಇರಬೇಕು ಅಂತೇಳಿ ಈ ಒಂದು ಗೀತೆಯಲ್ಲಿ ಬರ್ತಾ ಇದೆ. ಕೇಳೆ ತಂಗಮ್ಮ ಇದು ಬಾಳೋ ಮಾತಮ್ಮ, ಆಕಾಶಕ್ಕೆ ಏಣಿಯ ಹಾಕೋ ಹಂಬಲ ಯಾಕಮ್ಮ, ಹಂಬಲ ಯಾಕಮ್ಮ. ಕೇಳೆ ತಂಗಮ್ಮ ಇದು ಬಾಳೋ ಮಾತಮ್ಮ, ಕೇಳೆ ತಂಗಮ್ಮ ಇದು ಬಾಳೋ ಮಾತಮ್ಮ, ಆಕಾಶಕ್ಕೆ ಏಣಿಯ ಹಾಕೋ ಆಕಾಶಕ್ಕೆ ಏಣಿಯ ಹಾಕೋ ಹಂಬಲ ಯಾಕಮ್ಮ, ಹಂಬಲ ಯಾಕಮ್ಮ, ಹಂಬಲ ಯಾಕಮ್ಮ. ಕೇಳೆ ತಂಗಮ್ಮ ಇದು ಬಾಳೋ ಮಾತಮ್ಮ. ಇಲ್ಲಂತಕ್ಕೆ ಆಸೆ ಪಡ್ತ ದುಃಖವು ಯಾಕಮ್ಮ, ಇಲ್ಲಂತಕ್ಕೆ ಆಸೆ ಪಡ್ತ ದುಃಖವು ಯಾಕಮ್ಮ, ಅಂಗೈಯಲ್ಲಿ ಅರಮನೆ ಕಾಣು ಗುಟ್ಟನ್ನು ತಿಳಿಯಮ್ಮ, ಅಂಗೈಯಲ್ಲಿ ಅರಮನೆ ಕಾಣು ಗುಟ್ಟನ್ನು ತಿಳಿಯಮ್ಮ, ಹಾಸಿಗೆ ಇದ್ದಷ್ಟು ಕಾಲನು ಚಾಟ ಸುಖವು ವೈದ್ಯಮ್ಮ, ಹಾಸಿಗೆ ಇದ್ದಷ್ಟು ಕಾಲನು ಚಾಟ ಸುಖವು ವೈದ್ಯಮ್ಮ, ಆಸೆಯ ಬೆಟ್ಟ ಮುತ್ತು ನೋಡದ ಕಷ್ಟ ಕೇಳಮ್ಮ, ಕಷ್ಟ ಕೇಳಮ್ಮ. ಕೇಳೆ ತಂಗಮ್ಮ, ಕೇಳೆ ತಂಗಮ್ಮ ಇದು ಬಾಳೋ ಮಾತಮ್ಮ. ಪಾಲಿಗೆ ಬಂದೊಂದು ಪಂಚಾಮೃತ ಗಾದೆ ತಿಳಿಯಮ್ಮ,
ಬಂತು ಪಂಚಾಮೃತ ಕಾಗೆ ತಿಳಿಯಮ್ಮ ಕತ್ತಲೆ ಕಳೆದರೆ ಬೆಳಕೆ ಇರುವುದು ಕತ್ತಲೆ ಕಳೆದರೆ ಬೆಳಕೆ ಇರುವುದು ಸತ್ಯ ತಿಳಿಯಮ್ಮ ಸತ್ಯ ತಿಳಿಯಮ್ಮ ಭೂಮಿಯ ಮೇಲೆ ಭೂಮಿಯ ತೂಕನ ಗೆಂಡಿನ ಜನ್ಮ ಇರದು ಕೇಳಮ್ಮ ಭೂಮಿಯ ತೂಕನ ಗೆಂಡಿನ ಜನ್ಮ ಇರದು ಕೇಳಮ್ಮ ಸಹನೆ ಶಾಂತಿ ತ್ಯಾಗಕ್ಕೆ ಹೆಸರೆ ಹೆಣ್ಣೆ ತಿಳಿಯಮ್ಮ ಸಹನೆ ಶಾಂತಿ ತ್ಯಾಗಕ್ಕೆ ಹೆಸರೆ ಹೆಣ್ಣೆ ತಿಳಿಯಮ್ಮ ಬೇರೆ ತಂಗಮ್ಮ ಬೇರೆ ತಂಗಮ್ಮ ಇದು ಬಾಳೋ ಮಾತಮ್ಮ ಹೆಣ್ಣಿನ ಬಾಳಿಗೆ ಒಡವೆ ತಿಳಿಯಮ್ಮ ಆರು ಗುಣಗಳ ಹೆಣ್ಣಿನ ಬಾಳಿ ಒಡವೆ ತಿಳಿಯಮ್ಮ ಶೀಲ ಸಿಂಗಾರ ಗುಡವೆ ಬಂಗಾರ ಎಂದು ಸುಳ್ಳಲ್ಲಮ್ಮ ಎಂದು ಸುಳ್ಳಲ್ಲಮ್ಮ ಹೊರರ ಕಷ್ಟಕ್ಕೆ ಒದಗುವ ಗುಣ ನಿನ್ನಲ್ಲಿ ಇರಲಮ್ಮ ಹೊರರ ಕಷ್ಟಕ್ಕೆ ಒದಗುವ ಗುಣವು ನಿನ್ನಲ್ಲಿ ಇರಲಮ್ಮ ಬೀದಿ ಬಾಳಲು ಸ್ವರ್ಗ ಕೇಳಮ್ಮ ಸ್ವರ್ಗ ಕಾಣಮ್ಮ ಹೇಳೇ ತಂಗಮ್ಮ ಇದು ಬಾಳೋ ಮಾತಮ್ಮ ಹೇಳೇ ತಂಗಮ್ಮ ಇದು ಬಾಳೋ ಮಾತಮ್ಮ ಆಕಾಶಕ್ಕೆ ಏಣಿಯಗ ಅಂಬಲ ಯಾಕಮ್ಮ ಆಕಾಶಕ್ಕೆ ಏಣಿಯಗ ಅಂಬಲ ಯಾಕಮ್ಮ ಅಂಬಲ ಯಾಕಮ್ಮ ಅಂಬಲ ಯಾಕಮ್ಮ ಹೇಳೇ ತಂಗಮ್ಮ ಇದು ಬಾಳೋ ಮಾತಮ್ಮ ಹೇಳೇ ತಂಗಮ್ಮ ಹೇಳೇ ತಂಗಮ್ಮ ಹೇಳೇ ತಂಗಮ್ಮ ಇದು ಬಾಳೋ ಮಾತಮ್ಮ ಸ್ವಾಂಬನೈರವ ಪಾರ್ವತೀ ಶಿವಹರ ಮಹಾದೇವ ಈ ಕನ್ಯೆ ಮತ್ತು ಈ ಎಳೆ ಇಡುವಾಗ ಬೀಗರು ಪದಾಡ್ತಿರ್ತಾರೆ. ಬೀಗರು ಕೇಳ್ತಾರೆ, ಬೀಗತಿ ನೀವು ಏನು ತಂದೀವಿ ಅಂತ. ಅವ್ರ ಬಗರು ಅವ್ರು ಮತ್ತೆ ಅವ್ರ ಬೀಗರು ಎಲ್ಲ ತಂದೀವಿ ಅಂತ ಅವ್ರು ಹೇಳ್ತಿರ್ತಾರೆ. ಅದು ತಂದೀನಿ ತಂದೀನಿ ಎಲ್ಲಿ ತಂದೀನಿ ನೀನು ಅಂತ ಅವರು ಕೇಳ್ತಿರ್ತಾರೆ. ಅವ್ರು ಯಾವ ರೀತಿ ಕೇಳ್ತಾರೆ ಅನ್ನೋದು ಈ ಒಂದು ಹಾಡಿನಾಗ ಬರ್ತದೆ. ಬೀಗರು ಮತ್ತು ಬೀಗತಿಯರು ಅವರು ಉಂಗುರ ತಂದೀಯ ಅಂತ ಕೇಳ್ತಿರ್ತಾರೆ, ವಾಚ್ ತಂದೀಯ ಅಂತ ಕೇಳ್ತಿರ್ತಾರೆ. ವಾಚ್ ತಂದು ಕೊಟ್ಟಿವಿ, ಇನ್ನೊಂದ್ಸಲ ಕೇಳಿದ್ರೆ ಬಾಯಿ ಬಿಡಿತು ನೋಡಂತ ಅವ್ರು. ಈಗ ಆ ಒಂದು ಬೀಗರು ಯಾವ ರೀತಿ ಕೇಳ್ತಾರೆ ಅನ್ನೋದು ಈ ಒಂದು ಗೀತೆಯಲ್ಲೇ ಬರ್ತದೆ. ಯಾಕವ್ವ ಬೀಗತಿ ಬಾಯುತ್ತ ಬಿಡತೆ, ಬಾಯಿಗೆ ಬೀಗ ಆಚೇವ, ಬಾಯಿಗೆ ಬೀಗ ಆಚೇವ, ನಿನ್ನ ಅಗಶಾಗ ಕಟ್ಟಿ ಬಡಿಸೇವ, ಅಗಶಾಗ ಕಟ್ಟಿ ಬಡಿಸೇವ. ಗಂಡಿನ ತಾಯಂತ ಕಂಡಂಗ ಬೈಬ್ಯಾಡ, ಗಂಡಿನ ತಾಯಂತ ಕಂಡಂಗ ಬೈಬ್ಯಾಡ, ಒಂದು ಜಗಳವ ತಾಕಿ, ಒಂದು ಜಗಳವ ತರುವಾಕಿ ಬೀಗತಿ, ಒಂದು
ನೀ ಮ್ಯಾಲೆ ಬರ್ಬ್ಯಾಡ ಮೂಗಿನ್ಯಾಗ ಕವಡೆ ಒಡಿಸೇವ ಮೂಗಿನ್ಯಾಗ ಕವಡೆ ಒಡಿಸೇವ ಮತ್ತೆ ಹಗದಾಗ ಹಾಕಿ ಮುಗಿದೇವ ಹಗದಾಗ ಹಾಕಿ ಮುಗಿದೇವ ಹೊಸೆಯ ಕಾಡುವ ಹತ್ತಿ ಸೆಟದು ತಿರುಗಲ್ಬ್ಯಾಡ ಹೊಸೆಯ ಕಾಡುವ ಹತ್ತಿ ಸೆಟದು ತಿರುಗಲ್ಬ್ಯಾಡ ಕಟಕೋ ರೊಟ್ಟಿಯ ಈ ಸೇವ ಕಟಕೋ ರೊಟ್ಟಿಯ ಈ ಸೇವ ಮತ್ತೆ ಇಳಿ ಹಿಂಡಿ ನೀರ ಕುಡಿಸೇವ ಇಳಿ ಹಿಂಡಿ ನೀರ ಕುಡಿಸೇವ ಯಾಕಮ್ಮ ಬೀಗ ಆಯುಕ್ತ ಬಿಡತಿ ವರದಕ್ಷಿಣೆ ಕೊಡುವಂದ್ರೆ ಮಾರ್ಗಂಡಿ ನೋಟಿ ವರದಕ್ಷಿಣೆ ಕೊಡುವಂದ್ರೆ ಮಾರ್ಗಂಡಿ ನೋಟಿ ಕಣ್ಣ ಸೇವ ಬಲಜೋತಿ ಕಣ್ಣ ಸೇವ ಬಲಜೋತಿ ಮತ್ತೆ ಬಾಯೊಳಗ ಹಲ್ಲ ಮುರಿಸೇವ ವರದಕ್ಷಿಣೆ ಇಟ್ಟುಕೊಂಡು ಬರಬೇಡ ಬೀಗತಿ ವರದಕ್ಷಿಣೆ ಇಟ್ಟುಕೊಂಡು ಬರಬೇಡ ಬೀಗತಿ ನಿನ್ನ ಬಾಯಿಗೆ ಬಡಿದೇವ ನಿನ್ನ ಬಾಯಿಗೆ ಬಡಿದೇವ ನಿನಗೆ ಚಾಕೋಡಿ ನೀರ ಕುಡಿದೇವ ಚಾಕೋಡಿ ನೀರ ಕುಡಿದೇವ ಯಾಕವ್ವ ಬೀಗತಿ ಆಯುಕ್ತ ಬಿಡತಿ ಯಾಕವ್ವ ಬೀಗತಿ ಆಯುಕ್ತ ಬಿಡತಿ ವಾತು ತರ್ತೀನಂತ ಕರೆಕೈಲಿ ಬಂದೆ ವಾತು ತರ್ತೀನಂತ ಕರೆಕೈಲಿ ಬಂದೆ ನಾಚಿಕೆ ಇಲ್ಲದ ಬೀಗತಿ ನಾಚಿಕಿಲ್ಲದ ಬೀಗತಿ ನೀನು ಮುಚ್ಚುಂಡು ಹೋಗ ನಿನ ಮನೆಗೆ ಮುಚ್ಚುಂಡು ಹೋಗ ನಿನ ಮನೆಗೆ ಮಾತು ನೀ ಇಟ್ಟುಕೊಂಡು ಮತ್ತೆ ಬೇಡಕ ಬಂದಿ ಮಾತು ನೀ ಇಟ್ಟುಕೊಂಡು ಮತ್ತೆ ಕೇಳಕ ಬಂದಿ ಬಾಡಿಗೆ ಡ್ರೆಸ್ ಕೊಡುವಾರ ಬಾಡಿಗೆ ಡ್ರೆಸ್ ಕೊಡುವನು ಬೀಗ ನಡುಮುರದ ನಾವ ಕಳಿಸೇವ ನಡುಮುರದ ನಾವ ಕಳಿಸೇವ ಯಾಕವ್ವ ಬೀಗತಿ ಬಾಯುತ್ತ ಬಿಡತಿ ಉಂಗುರ ಕೊಡ್ತೀನಂತ ಹುಟ್ಟು ಬೀಗಡಿ ಉಂಗುರ ಕೊಡ್ತೀನಂತ ಹುಟ್ಟು ಬೀಗಡಿ ಹಬ್ಬಕ್ಕ ಮಗಳ ಕಳಸಲಿಲ್ಲ ಹಬ್ಬಕ್ಕ ಮಗಳ ಕಳಸಲಿಲ್ಲ ಹಬ್ಬಕ್ಕ ಮಗಳ ಕಳಸಲ್ಲ ಕರಿಯಾಕ ಅಂತಾರೆ ಮಡದ ಕಳಿಸೇವ ಮಡದ ನಿಮಗೆ ಕಳಿಸೇವ ಉಂಗುರ ಇಸುಕೊಂಡು ಅಗಣಾವ ಮಾಡಬೇಕು ಉಂಗುರ ಇಸುಕೊಂಡು ಅಗಣಾವ ಮಾಡಬೇಕು ಮುಗಳ್ಯಾಗ ಬಡ ಮುಗಿಯತೆ ಮಂಗ್ಯಾರ ಕುಲದ ಬೀಗತಿ ನೀನು ಮಂಗ್ಯಾರ ಕುಲದ ಬೀಗತಿ ನೀನು ಅಂಗದಾಗಿ ಬಡದೇವ ಅಂಗದಾಗಿ ಬಡದೇವ ಯಾಕವ್ವ ಬೀಗತಿ ಆಯುಕ್ತ ಬಿಡತಿ ಯಾಕವ್ವ ಬೀಗತಿ ಆಯುಕ್ತ ಬಿಡತಿ ಕಾಲಿಗೆ ಬಡದ ಕಳಿಸೇವ ಬಾಯಿಗೆ ನೀರ ಆಚೆರ ಮತ್ತೆ ಅರಿಯಾದ ಕಟ್ಟಿ ಕಳಿಸೇವ ಯಾಕವ್ವ ಬೀಗತಿ ಆಯುಕ್ತ ಬಿಡತಿ ಯಾಕವ್ವ ಬೀಗತಿ ಆಯುಕ್ತ ಬಿಡತಿ ಯಾಕವ್ವ ಬೀಗತಿ ಆಯುಕ್ತ ಬಿಡತಿ Vamos,
जय नमो पार्वती महादेव श्री गुरु आदिकेश्वर महाराज को जय, महाराज को जय। ನಮ್ದು ಉಳ್ಯವು ನಮ್ದು ಇದೇವರಪ್ಪ ನಮ್ದು ಮುದುಗವೆ ಎಲ್ಲ ಒಪ್ಪಿಗೆಪ್ಪ ನೋಡಿ ಹುಡುಗನ್ ನೋಡಿವಿ ಹೆಂಗಿದ್ದಾನೆ ಹುಡುಗ ಬೇಸಲ್ಲ ನೀವು ಪಿಳ್ಳೆ ನೋಡ್ತೀರಾ ಆಯ್ತು ಬೇಷ ಹೋಗ್ತೀವಿ ಇನ್ನೇನು ಮುಂದೆ ಹಿಂಗೆ ಕೊಡತಮ್ಮ ಹೇಳ್ರಿ ಕೇಳೋ ಬೆಳಗ್ಗೆ ಕೇಳು ಮತ್ತೆ ನಿಮ್ದು ಯಾವ್ದು ಬೆಳೆದ ಬೆಳಗ ನಮ್ಮದು ಪಾರ್ಕ್ನವರು ನಮ್ಮ ಅಖಿಲ ಹೆಣ್ಮಗಳು ಹೆಣ್ಮಗಳು ನಮ್ಮ ಮೈಮ್ ಓದಿಲ್ಲ ನಿಮ್ಮತ್ತೇನು ಏನು ಹೇಳೋದು ಏನು ಮಾಡ್ತಾನೆ ವ್ಯವಸ್ಥೆ ಮಾಡ್ತಾನೆ ಮತ್ತೆ ಕುರ್ಕಿ ಹಾಕ್ತಾನ ಮದುವೆ ಆಯ್ತು ಕುರುವು ಕಾಯ್ತಾನೆ ಕುರುಕಾಯಿ ನಾವು ಕೊಡ್ಬೇಕಾದ್ರೆ ಭಾಳ ಕಷ್ಟ ಐತಲ್ಲಪ್ಪ ನಾವೇ ಹೇಳ್ತೇವೆ ಮತ್ತೆ ನಾವು ಬಂಗಾರ ಕೊಡ್ಬೇಕಾದ್ರೆ ಭಾಳ ಕಷ್ಟ ಐತಲ್ಲ ಕುರುಕಾಯರಿಗೆ ವರ್ಕಟ್ಟು ಜಾಸ್ತಿ ಇಲ್ಲಪ್ಪ ಇವಾಗ ಇವಾಗ ಓದಿದಾರೆ ಯಾವ ಉದ್ಯೋಗ ಐತೆ ಕೊಡ್ತೀವಿ ನಾವು ಅವ್ರಿಗೆ ಇಲ್ಲಪ್ಪ ಇವಾಗ ನಮ್ಮ ಹುಡುಗಿ ಹಾಳಾಗುತ್ತೆ ಹುಡುಗನ್ ನೋಡಿ ಎಲ್ಲ ಗುರುಗಳು ನೋಡಿ ಗುರುಗಳಷ್ಟು ಗಳಿಸ್ಬಿಟ್ಟ ಅಲ್ಲ ಗಳಿಸ್ಯಾರ ಅದು ಹೊಲಕ್ಕೆ ಹೋಗ್ಬೇಕು 26 ಬೇಲಾಗ ಮುಳ್ಳಾಗ ಗಾಳಿ ಚಳಿ ಮಳೆ ಎಲ್ಲ ಐತೆ ಮನೆಗೆ ಇರ್ತಾರಪ್ಪ ಮಾಡ್ಕೊಂಡು ಹೋಗತ್ತೆ ಬಿಸಿ ತೆಗೆದು ಹೋಗತ್ತೆ ಏನೋ ಬಿಚ್ಚಾಡೋ ಮಾತಾಡ್ಬೇಕಂತೆ ಹೊರಕತ್ತೆ ಹೊರಕತ್ತೆ ಗಟ್ಟೆ ಹೇಗೆ ಕೊಡ್ತೀವಿ ತಲೆ ಕೊಟ್ಟು ಮತ್ತೆ ತಲೆ ಕೊಟ್ಟು ಹೊರಕತ್ತೆ ಒಂದು 5 ಎಕರೆ ಮಾಗಾಡಿ ಒಂದು 55 ತೊಲೆ ಬಂಗಾರ ಸಾಕಾಗತ್ತೆ ಅಲ್ಲ ಇಂಥ ಕುರುಡು ಇರ್ತಾವಪ್ಪ 2 ತೊಲೆ ಕೊಡ್ತಾಗಪ್ಪ 2 ತೊಲೆ ಕೊಡೋಣ ಇವಾಗ ಹೇಳಿ ಹೆಂಗೆ 1,30,000 ಮತ್ತೆ ನೋಡಪ್ಪ ನೋಡಿ ಕೇಳ್ರಿ ಅಲ್ಲ ಬಾಯಿ 2 ತೊಲೆ ಎಲ್ಲಿ ನಡೀತಾರೆ ಇನ್ನೊಂದು ತೊಲೆ ಕೊಡ್ತಾಗಪ್ಪ ಇಲ್ಲ 55 ತೊಲೆ ಅಮ್ಮ ನಾವು ಇಲ್ಲಪ್ಪ 50 ತೊಲೆ 5 ತೊಲೆ ಕೊಡ್ತಾಗ ಹೇಳೋಣ ಅವಕ್ಕೆಲ್ಲ ಆಗಲ್ಲಪ್ಪ ಒಪ್ಪಿಗೆಪ್ಪ ಒಪ್ಪಿಗೆ ಎಲ್ಲರೂ ಒಪ್ಪಿಗೆಲ್ಲಪ್ಪ ನಮ್ಮ ಹುಡುಗಿ ಏನಾಗ್ತಾರಪ್ಪ ನೀವು ನಮ್ಮ ಹುಡುಗಿ ಏನಾಗ್ತಾರೆ ಮತ್ತೆ ಏನು ಕೇಳಿ 50 ತೊಲೆ ಅಲ್ಲ ನಮಗೆ 50 ತೊಲೆ ಆಗ್ತದೆ ನೀವು 50 ತೊಲೆ ಅಲ್ಲ ಕೊಟ್ಟು ಕೂಡ ನಾನು ಕೊಟ್ಟು ನೀನು ಕೊಟ್ಟು ನಾನು ನಮ್ದು 5 ತೊಲೆ ಅಲ್ಲ 50 ತೊಲೆ ಕೊಡ್ತಾನೆ ನಾನು ಕಿವಿ 3 ಇಷ್ಟೇ ಕೊಳಕ ಹಿಡಿದ ಬಂಗಾರ ಬಂಗಾರ ಕೊಡ್ತೀವಿ ಸೀರೆ ಬೇರೆ ಬರೀ ಅದನ್ನು ಕರೆಕ್ಟಾಗಿತ್ತ ಸೀರೆ ಇವಾಗ ಕುಕ್ಕುಡ್ದೊಂದು ಅಲ್ಲಪ್ಪ ಕುಕ್ಕುಡ್ದು 2,000 ರೂಪಾಯಿ ಸೀರೆ ಕುಕ್ಕುಡ್ದು 2,000 ರೂಪಾಯಿ ಸೀರೆ ಇದಾವ ಸಣ್ಣ ಸೀರೆ 50 ರೂಪಾಯಿ ಸೀರೆ ಐತಿ 50 ರೂಪಾಯಿ ಮತ್ತೆ ನಾವು 5 ಸಾವಿರ ಅಲ್ಲ ಬಾ ಹೆಣ್ಮಕ್ಳು ಜಾತ್ರೆ ಒಳ್ಳೇದು ನಮ್ಮೂರ ದಿನ ಜಾತ್ರೆ ಇದ್ದಂಗೆ ಐತೆ ಹುಡುಗ ಅಂದ್ರೆ ಹೆಣ್ಮಕ್ಳಿಗೆ ಬರ್ತಾರಪ್ಪ ಅಂದ್ರೆ ಒಂದು ಹೆಸರು ಇರ್ತಪ್ಪ ಒಪ್ಪಿಗೆ ಎಲೆ ಕೊಡು ಮತ್ತೆ ಕೊಡು ಎಲೆ ಕೊಡ್ತೀನಿ ನಾನು ಇದನ್ನ
ಬರೀ ಎಣ್ಣೆ ಕೊಟ್ಟಂಗೆ ಇನ್ನೊಂದು ಕನ್ನಿಗೆ ಕೊಟ್ಟಪ್ಪನ ಹೆಣ್ಣಿಗೆ ಕೊಟ್ಟವಪ್ಪ ಒಳ್ಳೇದಪ್ಪ ನಮಗೆ ನಿಮಗೆ ಈಗ ಬಿಡಿಸ್ತಾನೆ ಹೇಳಲಿಕ್ಕೆ ಮತ್ತೆ ಹಂಗನೇ ಇಲ್ಲಪ್ಪ ಹಂಗನೇ ಹೇಳಿ ಮತ್ತೆ ಆಗ ಮತ್ತೆ ನಮಗೆ ನಿಮಗೆ ಈಗ ಬಿಡಿಸ್ತಾನೆ ಇಲ್ಲಪ್ಪ ಶಿವ ಹಂಗೆ ನೆಡ್ಕೊಂತ ಹೋಗುದು ಆಯ್ತಪ್ಪ ಇನ್ನೇನೈತೆ ಇನ್ನೇನೈತೆ ಅಪ್ಪ ಕೂಡ ತಪ್ಪು ಮಾತಾಡಿದ್ರು ಸಕ್ಕರೆ ಆದ್ರೆ ಆಯ್ತಾ ಏನು ಅದಮ್ಮ ನೀವು ನೀನು ಆನಂದ ಕೇಳ್ಬೇಕಪ್ಪ ಬಾಕಿ ಕಂಡು ಬಂದೆ ಬಹಳ ಸಿಗಿ ಬಹಳ ಸಿಕ್ಕಿದೆ ಅಂತ ಆಕೆ ಆಟೇನು ಮಾರ್ಲಿಕ್ಕೆ ಬಂಕಪ್ಪನ ಅಟ್ಟೆಲ್ಲೂ ಭಾರತದಲ್ಲಿ ದಕ್ಷಿಣಪ್ಪ ದಕ್ಷಿ ಕೈವಾರ ಅಟ್ಟೆಲ್ಲೂ ಭಾರತದಲ್ಲಿ ದಕ್ಷಿಣಪ್ಪ ದಕ್ಷಿ ಅಟ್ಟೆಲ್ಲೂ ಭಾರತದಲ್ಲಿ ದಕ್ಷಿಣಪ್ಪ ಭಾರತ ಕೊಂಡ ಅಟೆಲ್ಲ ದಕ್ಷಿಣಪ್ಪ ದಕ್ಷಿಣ ಹಿಂಗಾದ್ರೆ ಭಾರತದಲ್ಲಿ ದಕ್ಷಿಣಪ್ಪ ದಕ್ಷಿ ಅಲ್ಲ ಭಾರತದಲ್ಲಿ ಕೊಂಡಾಟನೆ ದಕ್ಕಪ್ಪೋ ದಕ್ಕತ್ತೇನ ತಿರ್ಗವರನ್ನಪ್ಪ ಅದು ಕೂಡ ಭಾರತ ಕೊಂಡ ಅಟನೆ ದಕ್ಕಪ್ಪೋ ದೈವ ದೈವ ಭಾರತ ಕೊಂಡ ಅಟನೆ ದಕ್ಕಪ್ಪೋ ದೈವ ಎರಡನೇ ಜಾರು सांब जय नम पार्वती पदेश्वर महादेव शरण राजलिंगेश्वर महाराज की सांबने नमः पार्वती शिवहर महादेव श्री शरण गंगेश्वर महाराज की क्रमति निश्चय सुत्ते लग्नದ ವಿಮಲ ಸುಮುಹೂರ್ತವನ್ನು ಮೋದಲಿ ಸುಮತಿಯೋ ನಿಶ್ಚಯಿಸಿದ್ದ ನಿಶ್ಚಯಿಸಿದ್ಧತೆಯೋ ನೆಗಚಿದರು ಸುಮನದೋಳಿದಂ ಲಿಂಗದೇವಂ ಸಮತೆಯೋಳರಿದು
ಹರನೋಳೆಂತವನ ಅಮಲನಾಗಿಯೇ ಪ್ರಾರ್ಥಿಸುತ್ತಿಹ ಶಿವ ಮಹಾದೇವ ಶಿವ ಮಹಾದೇವ ಪಾರ್ವತೀವ ಆಗ ಈ ಒಂದು ಬೂದೂರು ಗ್ರಾಮದಲ್ಲಿ ನಿಶ್ಚಿತಾರ್ಥವನ್ನ ಮಾಡ್ತಕ್ಕಂಥವ್ರಾದ್ರು ಅಂಪಮ್ಮನವರ ಗೋತ್ರ, ಅಟ್ಟೆನವರ ಗೋತ್ರ, ಭಾರತದವರ ಗೋತ್ರ, ಈ ಒಂದು ಗಾದಲಿಂಗೇಶ್ವರ ಗೋತ್ರ ಈ ಕ್ರಮದಿಂದ ನಿಶ್ಚಯಿಸಿ ಅವರ ವಿವಾಹವನ್ನ ಗುಳಿದ ಗ್ರಾಮದಲ್ಲಿ ಆ ಗಾದಿಯವರ ಆಲಯದೊಳಗ ಅತ್ಯಂತ ವೈಭವದಿಂದ ಲಿಂಗಮ್ಮ ಬಸಪ್ಪ ಎಲ್ಲ ಒಂದು ಸಿದ್ಧತೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಅದೇ ಕುರಿ ಕಾಯ್ತಕ್ಕಂಥ ಮಕ್ಕಳಿಗೆ ಬಹಳ ಆನಂದ. ಯಾರು ಟಗಿಗರಿತಾರೋ ಯಾರು ಇರ್ತಕ್ಕಂಥ ಆ ಮಾವಿನ ಟೋಪು ಕಟ್ಟವ್ರು ಯಾರು, ಮನೆ ತೊಂಡವ್ರು ಯಾರು, ಇಷ್ಟೊಂದು ವೈಭವದಿಂದ ತಾತನವರ ವಿವಾಹ ನಡೀತಕ್ಕಂಥದ್ದು. ಅದೇ ರೀತಿಯಾಗಿ ಮರದೊಳಗೆ ಚಿಂತೆ ಮಾಡ್ತಕ್ಕಂಥನಾದ ಶಿವನೇ ಅಂಬಾದೇವಿ ಇಂದು ನನ್ನ ಸಂಸಾರ ಬಂಧನಕ್ಕೆ ಸಿಲುಕ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಇದನ್ನ ಕಾಪಾಡ್ತಕ್ಕಂಥ ಬಾರು ನಿನ್ನದ ತಾಯಿ ಅಂತೇಳಿ ಮನುಷ್ಯರೊಳಗೆ ಧ್ಯಾನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸಂಸಾರ ಅಂತಕ್ಕಂಥದ್ದು ಸಾಸಿವೆಯಷ್ಟು, ಸಾಸಿವೆಷ್ಟು ಸಂಸಾರಕ್ಕೆ ಸಾಗರದಷ್ಟು ದುಃಖ ನೋಡ. ಅದೇ ರೀತಿಯಾಗಿ ಸಾಸಿವೆಷ್ಟು ಸಂಸಾರ ನಾವು ಸಾಗರದಷ್ಟು ದುಃಖ ಮಾಡ್ತೀವಿ. ಸತಿಪತಿಗಳು ಒಂದಾದ ಭಕ್ತಿಯುತವಾಗಿರುವುದು ಆ ಶಿವಗೆ, ಸತಿಪತಿಗಳು ಒಂದಾದ ಭಕ್ತಿ ಅಮೃತದಲ್ಲಿ ವಿಷ ಬೆರೆಸಿದಂತೆ. ಅದೇ ರೀತಿಯಾಗಿ ಇಲ್ಲಿ ಸಹಿತವಾಗಿ ಗಂಡ ಹೆಂಡತಿ ಸಮರಸದ ಜೀವನವಾಗಿರಬೇಕು. ಅದೇ ರೀತಿಯಾಗಿ ಗಂಡ ಹೆಂಡತಿ ಜೀವನ ಅಂದ್ರೆ 63 ಆಗಿರಬೇಕು, 36 ಆಗಬಾರ್ದು ಅಂತೇಳ. ಅಂದ್ರೆ 6 ಹೆಣ್ಮಕ್ಕ 3 ಹೆಣ್ಮಕ್ಕ ಒಂದು ಬೇಯಿಸಿದ್ರೆ ಬೇಯಿಸಿರುತ್ತೆ ಸಂಸಾರ. ಮತ್ತೆ ಯಾರ ಈ ಕಡೆಗೆ 3 ಆ ಕಡೆಗೆ ಆಯ್ತಂದ್ರೆ ಎಲ್ಲರಿಗೂ ಗೊತ್ತೈತೆ ಸಂಸಾರದ್ದು. ಅದೇ ರೀತಿಯಾಗಿ ಮನೆಯೊಳಗಿರ್ತಕ್ಕಂಥ ಒಂದು ಹೆಂಡತಿ ಹೆಂಗಿರ್ಬೇಕ, ಪ್ರಾಣಕ್ಕೆ ಪ್ರಾಣ ಕೊಡುವಂತ ಹೆಂಡತಿ ಆಗಿರ್ಬೇಕಾಗಲಿ. ಗಂಡನಿಗೆ ಪ್ರಾಣ ಹಿಂಡುವ ಹೆಂಡತಿಯಿಂದ ಆಗಬಾರದು ಅಂತೇಳಿ. ಸ್ನೇಹ ಭಾವ ನಾವು ಕಟ್ಟಬೇಕಾದ್ರೆ ಪ್ರಾಣಕ್ಕೆ ಪ್ರಾಣ ಕೊಡಬೇಕಾಗಲಿ, ಸ್ನೇಹ ಭಾವ ಕಟ್ಟಬೇಕಾಗಲಿ. ಪ್ರಾಣ ಕಳಿತಕ್ಕಂಥ ಸ್ನೇಹತ್ವ ಎಂದು ಕಟ್ಟಬಾರದು. ಅದೇ ರೀತಿಯಾಗಿ ಮೊಹಮ್ಮದ್ ಯೂಸುಫು ರಾಮಾಚಾರ್ಯ ಅಂದ್ರೆ ಬಹಳ ಸ್ನೇಹಿತರು. ರಾಮಾಚಾರ್ಯ ಅಂದ್ರೆ ಬ್ರಾಹ್ಮಣಸು, ಆ ಮುಸ್ಲಿಂ ಧರ್ಮದಾಗ ಇರ್ತಕ್ಕಂಥದ್ದು ಯೂಸುಫು. ಅವನಿಗೆ ಏನಾಯ್ತು, ಕಾಲಾನುಗತವಾಗಿ ಹೆಂಡತಿ ತೀರ್ಕೊಂಡಿದ್ದು ಯೂಸುಫಿಗೆ. ಈ ರಾಮಾಚಾರ್ಯಗೆ 4-5 ಮಂದಿ ಮಕ್ಕಳಿದ್ದು, ಹೆಣ್ಣು ಮಕ್ಕಳು. ಅವನು ಸ್ಕೂಲ್ ಟೀಚರ್ ಆಗಿದ್ದ. ಇದ್ರಾಗೆ ಜೀವನ ಸಾಗಿಸಿ ಅಂತ ಬಂದು ಕಾಲಾನುಗತವಾಗಿ ಈ ರಾಮಾಚಾರ್ಯ ಹೆಂಡತಿಗಳು ತೀರ್ಕೊಂಡ್ರು. ಇಬ್ರು ಬಹಳ ಸ್ನೇಹಿತರು ಪಾಪ. ಆದರೂ ರಾಮಾಚಾರ್ಯಗೆ ಏನಾಯ್ತು, ಕಾಲಾನುಗತವಾಗಿ ರಿಟೈರ್ಮೆಂಟ್ ಆಗಿಬಿಡ್ತು. ರಿಟೈರ್ಡ್ ಆಗಿ ಸ್ಕೂಲ್ ಟೀಚರ್ ಆಗಿದ್ದ. ಆಗ ಈ ಒಂದು ಮೊಹಮ್ಮದ್ ಯೂಸುಫ್ ಅಂಗಡಿ ವ್ಯಾಪಾರಿಯಾಗಿದ್ದ. ಯಾರಾದರೂ ಹಬ್ಬ ಆಯ್ತು ಬಂತಂದ್ರೆ ಬಾಗಿಲು ಹಾಕಿ ಬಿಡ್ತಿದ್ರು ರಾಮಾಚಾರ್ಯ ಮನೆಯವರು. ಯಾಕಂದ್ರೆ ಉಣ್ಲಿಕ್ಕೆ ಬಹಳ ಅಭಾವ. ಕೈ ಬಂದು 2 ಹೆಣ್ಮಕ್ಳಿದ್ರು. ಮನೆಗೆ ಉಣ್ಲಿಕ್ಕೆ ಬಹಳ ಒಂದು ಕ್ಷಾಮ ಕಾಲ ಆಗಿತ್ತು. ಬಾಗಿಲು ಹಾಕಿಬಿಡ್ತಿದ್ರು, ಸುಮ್ಮನೆ ಕುಂದಿರ್ತಿದ್ರು ಪಾಪ ಎಲ್ಲ ಮನೆಯೊಳಗೆ. ಯಾಕಂದ್ರೆ ಉಣ್ಲಿಕ್ಕ ಬಹಳ ಅಭಾವ ಕಾಲ. ಇದನ್ನ ರಾಮಾಚಾರ್ಯ ಒಂದಿನ ನೋಡಿದ. ಬಹಳ ಬಡತನದಲ್ಲೈತೆ ನಮ್ಮ ರಾಮಾಚಾರ್ಯ ಮನೆತನ, 4-5 ಹುಡುಗರದವ ಅಂತೇಳಿ ಆ ರಾಮಾಚಾರ್ಯ ಮೊಹಮ್ಮದ್ ಯೂಸುಫ್ ಏನ್ ಮಾಡ್ತಿದ್ದ, ಸೆಂತೆನೆಲ್ಲ ತಗೊಂಡು ಬಂದು ಮನೆಗೆ ಕೊಡ್ತಿದ್ದ. ಏನ್ ಬೇಡ ಯೂಸುಫ್, ನೀನು ವ್ಯಾಪಾರಸ್ಥ, ನೀವು ನಮ್ಮ ಸಂಸಾರ ಇದ್ದಿದ್ದೆ ಬಿಡು, ಅದನ್ನ ಯಾಕ. ಅಲ್ಲ ರಾಮಾಚಾರ್ಯ, ನನಗಾದ್ರೂ ಯಾರಾಗ್ಯಾರ, ಹೆಣ್ರಿಲ್ಲ ಮಕ್ಕಳಿಲ್ಲ, ಆದ್ರೂ ನಾನೊಬ್ಬನೇ ಉಂಬೋದಿಲ್ಲ, ನೀವು ಒಂದೇ ಉಣೋದಿಲ್ಲ, ನಾನು ಉಂಟು ಅಲ್ಲಿ ಮನೆಗೆ ಅಂತೇಳಿ ಕೊಡ್ತಿದ್ದ. ಅವರು ಒಂದಿಷ್ಟು ಪ್ರಸಾದ ಕೊಡ್ಕೊಂಡು ತಾವು ಉಂಟಿದ್ರೆ ಹೀಗೆ ಕಾಲ ಬರ್ಬೇಕಾದ್ರೆ ಒಂದು ದಿನ ಏನಾಯಿತು, ಈ ರಾಮಾಚಾರ್ಯನ ನೋಡ್ಬೇಕಂತೇಳಿ ಮೊಹಮ್ಮದ್ ಯೂಸುಫ್ ಬರ್ತದ. ರೋಡ್ನೊಳಗೆ ಆಕ್ಸಿಡೆಂಟ್ ಆಗಿಬಿಡ್ತವೆ. ಆ ಮೊಹಮ್ಮದ್ ಯೂಸುಫ್ ಆಕ್ಸಿಡೆಂಟ್ ಆಗಿ ಬಿದ್ದ. ಈ ಸುದ್ದಿ ರಾಮಾಚಾರ್ಯಗೆ ಗೊತ್ತಾಯ್ತು. ಪಾಪ ಅವನು ಓಡೋಡಿ ಬಾಲ ಸ್ನೇಹಿತ, ಚಿಕ್ಕ ವಯಸ್ಸಿನಿಂದನೇ ಬೆಳೆದಾರ. ಆಗ ಓಡೋಡಿ ಬಂದು ಬಂಡಿ ಕಟ್ಟಿಕೊಂಡು ಒಂದು ಬಂಡೆಗೆ ಇಕ್ಕಿಟ್ಟು ದಬ್ಕೊಂಡು ಹೋಗಿ, ನನ್ನ ಮೈಯಾಡ ರಕ್ತ ಅಲ್ಲ ಅವ್ರಿಗೆ ಕೊಟ್ಟು ನನ್ನ ಮೊಹಮ್ಮದ್ ಯೂಸುಫನ್ನು ಉಳಿಸ್ರಿ. ಇಲ್ಲಪ್ಪ, ಒಂದು ಬಾಟ್ಲಿ ರಕ್ತ ಆದ್ರೆ ಆಯ್ತು ಅಂತೇಳಿ ಒಂದು ಬಾಟ್ಲಿ ರಕ್ತ ತಗೊಂಡು ಅವನಿಗೆ ತಲೆ ಹೊಡೆದ ರಕ್ತ ಸ್ರಾವ ಆಗಿತ್ತು. ಡಾಕ್ಟರ್ ಒಂದು ಬಾಟ್ಲಿ ರಕ್ತ ಏರಿಸಿದ್ರು. ಬದುಕಿದ್ದ ಮೊಹಮ್ಮದ್ ಯೂಸುಫ್. ಅವನು ಆ ಯೂಸುಫ್ ಬಹಳ ದಿನಗಳಿಂದ ಅಜ್ಜಕ್ಕೆ ಹೋಗ್ಬೇಕಂತೇಳಿ ಒಂದು ಡಬ್ಬಿ ಒಳಗೆ ಹಣ ಸಂಗ್ರಹಣ ಮಾಡಿದ್ದ. ಈ ಒಂದು ಕೂಡಿಟ್ಟಿದ್ದು ರಾಮಚಾರಿಗೆ ಗೊತ್ತಿತ್ತು, ಅಜ್ಜಕ್ಕೆ ಹೋತಾನ ಅನ್ನೋದು.
ಒಂದು ದಿನ ಏನಾಯ್ತು, ಹಿಂಗೆ ಹೊರಗಳು ಬರ್ತಿದ್ವು. ಆ ಹುಡುಗರು ನೋಡಿದ್ರೆ ಬಂಗಾರದಂಗಿದ್ದಾವೆ ಹುಡುಗರು. ಆದರೆ ವರ ಒಪ್ಕೊಳ್ತವೆ, ಕೊಡ್ಲಿಕ್ಕೆ ದುಡ್ಡಿಲ್ಲ, ವರದಕ್ಷಿಣೆ ಪತ್ತನೆ ಎದ್ದು ಹೋಗಿಬಿಡ್ತಿದ್ದು. ಆಗೇನಾಯ್ತು, ಪಾಪ ದೊಡ್ಡ ಹುಡುಗಿ ಅಲ್ಪ ಸ್ವಲ್ಪ ತಿಳಿತಿತ್ತು. ನಾ ಹುಟ್ಟಿ ನಮ್ಮ ಅಪ್ಪಗೆ ಇಷ್ಟೆಲ್ಲ ನಾವು ದುಃಖ ತಂದುಕೊಂಡಿದ್ದೀವಿ. ವರಗಳು ಬರ್ತವೆ, ಮಾಡಿ ಉಪ್ಪಿಟ್ಟು ತಿಂತಾವ, ಒಪ್ಕೊಳ್ತಾವ, ಯಾವ ವರದಕ್ಷಿಣೆ ಅಂದ್ರೆ ಎದ್ದು ಹೋಗಿಬಿಡ್ತಾವ. ಕೊಡ್ಲಿಕ್ಕೆ ಶಕ್ತಿ ಇಲ್ಲ, ಪಾಪ ಚೈತನ್ಯ ಇಲ್ಲ. ಹಾಗೇನಾಯ್ತು, ನಾವು ಹುಟ್ಟಿ ನಮ್ಮ ಅಪ್ಪಗೆ ಇಷ್ಟೆಲ್ಲ ದುಃಖ ತಂದು ಹೊಡಿತು ಅಂತೇಳಿ ದೊಡ್ಡ ಹುಡುಗಿ ತಿಳಿತಿತ್ತಲ್ಲ, ಬಾಯಿಯಾಗಿ ಪ್ರಾಣ ಕಳ್ಕೊಂಡ್ರೆ ನಾವು ಇದ್ದಾರ ನಮ್ಮ ತಂಗಿಯರು ಬೇಸಿರ್ತಾರಲ್ಲ ಅಂತೇಳಿ ಹತ್ಕೋತ ಬಾವಿ ಕಡೆಗೆ ಹೋಗ್ತಿತ್ತು. ಅದನ್ನು ನಾ ಈ ಇನ್ಸುಪ್ಪು ನೋಡಿದ. ಅವರು ರಾಮಾಚಾರಿ ಮನೆಗೆ ಕಡೆಗೆ ಬರ್ತಿದ್ದ. ಎದಕ್ಕೆ ರಾಮಾಚಾರಿ ಮನೆ ಬಾವಿ ಕಡೆಗೆ ಹೋಗ್ತದಾಳೆ, ಏನಾದರೂ ಅಂದ ಏನಂತೇಳಿ ಅವರು ಜಲ್ದಿ ಪ್ರಯಾಣ ಓಡ್ಕೊಂತ ಬಂದ. ಏನೋ ಓಡ್ಕೊಂತ ಬಾಯಿ ತಕೊಂಡು ಎಗರ್ಬೇಕಂದ್ರೆ ಕೈ ಹಿಡ್ಕೊಂಡ. ಎದಕ್ಕಮ್ಮ ಎದಕ್ಕಾಗಿ ಹೇಳ್ತದಿ ಅಪ್ಪ, ಅಜ್ಜ ಅಂತಿದ್ದು ಪಾಪ ಹಬ್ಬ ದಿನಸುಪ್ಪನ ಹೆಣ್ಣು ಹುಡುಗರು. ಅಜ್ಜ, ನಾವು ಹುಟ್ಟಿ ನಮ್ಮ ಅಪ್ಪ ಇಷ್ಟ ನಾವು ಕಷ್ಟ ತಂದು ಬಿಟ್ಟಿವಿ, ಬರಗಳು ಬರ್ತಾವ, ಊಟ ಮಾಡ್ತಾವ, ಯಾವ ವರದಕ್ಷಿಣೆ ಮತ್ತೆ ಎದ್ದು ಹೋಗ್ಬಿಡ್ತಾವ. ನಾವು ಹುಟ್ಟಿ ಇಷ್ಟೆಲ್ಲ ನಾವು ದುಃಖ ತಂದಿವಲ್ಲ ಅಂತೇಳಿ ಭಾಗ್ಯಾರಿ ಪ್ರಾಣ ಕಳ್ಕೊಳಕ್ಕೆ ಬಂದು ಏನು ಅಂದಿಲ್ಲ ಅಜ್ಜ ಅಂತೇಳಿ ಗಟ್ಟಿಗೆ ಅಜ್ಜಿ ನಡ್ಕೊಂಡಾತು. ಇದನ್ನ ಯಾಕೆ ಹೇಳಲ್ಲಮ್ಮ ನಮ್ಮ ರಾಮಾಚಾರ್ಯ ಅಂತೇಳಿ, ಬಾ ಹೋಗೋಣ, ಹಿಂಗೆಲ್ಲ ಮಾಡ್ಕೊಬಾರ್ದು, ಬಾ ಹೋಗೋಣ ಅಂತ ಕರ್ಕೊಂಡು ಬಂದ. ಕರ್ಕೊಂಬಂದು ಮನೆಯೊಳಗ ಹೇಳಿ, ರಾಮಾಚಾರಿ ಹೊರ ಬಂದಿತ್ತಂತ ನನಗೆ ಯಾಕೆ ಹೇಳಲಿಲ್ಲ ನೀನು? ಇಲ್ಲಿ ಬಿಡು ಸ್ವಲ್ಪ ನಮ್ಮಂತ ಬಡು ಸ್ಥಿತಿಯೊಳಗ ಪರಮಾತ್ಮ ನಿಂತಲ್ಲ ಹೆಣ್ಣು ಕೊಟ್ಟಾರ, ಹೊರಗಳು ಒಪ್ಕೊಳ್ತಾವ, ಯಾವಾಗ ವರದಕ್ಷಿಣೆ ಮತ್ತ ಎದ್ದು ಹೋಗಿಬಿಡ್ತಾವ. ಇಂಥ ಕಲಿಕಾಲದೊಳಗ ನಮಗೆ ಪರಮಾತ್ಮ 4 ಹೆಣ್ಣು ಮಕ್ಕಳು ಕೊಟ್ಟಾನ, ಅದು ರಿಟೈರ್ಮೆಂಟ್ ಆಗೈತಿ, ಏನು ಮಾಡಬೇಕು ಅಂತೇಳಿ ಅಂದ. ಬೇಡ, ಹೊರ ಒಪ್ಕೊಂಡವಲ್ಲ ಕರ್ಸು, ನಾನು ಅಜ್ಜಕ್ಕೆ ಹೋಗ್ಬೇಕಂತೇಳಿ ಎಷ್ಟೋ ದಿನದಿಂದ ಹಣ ಇಟ್ಟಿರಲ್ಲ, ಅದು ಖರ್ಚು ಮಾಡಿ ಮಕ್ಕಳ ಲಗ್ನ ಮಾಡೋಣ ಅಂತೇಳಿ ಅವನು ಮಹಮ್ಮದ್ ಇನ್ಸುಫ್ ಹೇಳಿದ. ರಾಮಾಚಾರಿ ಕರ್ಸು. ಅವ ರಾಮಾಚಾರಿ ಹೇಳಿದ್ರೆ, ಬೇಡ, ನೀನು ಬಹಳ ದಿನದಿಂದ ಅಜ್ಜಕ್ಕೆ ಹೋಗ್ಬೇಕಂತ ಮನಸ್ಸೈತೆ, ಬೇಡ, ನಂದಿದ್ದಂಗೆ ಆಗುತ್ತೆ, ಬೇಡ. ಇವತ್ತು ನಾನು ಬರ್ತಿದ್ದೆ, ಆಕ್ಸಿಡೆಂಟ್ ಆಯ್ತು, ಬಿದ್ದು ತಲೆ ಹೊಡೆದು ರಕ್ತಸ್ರಾವ ಆಯ್ತು, ನಾನು ಸತ್ತು ಹೋಗಿದ್ರೆ ಎಲ್ಲಿ ಅಜ್ಜ, ಎಲ್ಲಿ ದುಡ್ಡು? ಅದೇ ರೀತಿಯಾಗಿ ನಿನ್ನ ಮೈಯಾಗಿರ್ತಕ್ಕಂಥ ಒಂದು ಬಾಟಲಿ ರಕ್ತ ಕೊಟ್ಟು ಇವತ್ತು ನನ್ನ ಉಳಿಸಿದಿ. ಆದ್ರೆ ನಿನಗೊಂದೇ ಮಗಳಲ್ಲ, ನನಗೂ ಮಗಳು ಸಮಾನ. ಯಾಕಂದ್ರೆ ನಿನ್ನ ಮೈಯಾಗಿರುವ ರಕ್ತ ಅದೇ, ನನ್ನ ಮೈಯಾಗಿರುವ ರಕ್ತ ಅದೇ, ಆ ಹುಡುಗಿ ಮೈಯಾಗಿರುವ ರಕ್ತ ಅದೇ. ಅದೇ ರೀತಿಯಾಗಿ ಲೆಕ್ಕಂತ ಖರ್ಚು ಮಾಡಿ ಲಗ್ನ ಮಾಡೋಣ ಅಂತೇಳಿ, ಇದು ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸ್ನೇಹ ಭಾವ ಇರಬೇಕಾಗಲಿ, ಪ್ರಾಣ ಕಳೆಯುವಂತ ಸ್ನೇಹ ಭಾವ ಎಂದು ಕಟ್ಟಬಾರದು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮನೆಯೊಳಗ ಸಮತಾ ಭಾವನೆ, ಸಮತಾ ಬಾಳ್ವೆಯಲ್ಲಿರ್ತಕ್ಕಂಥದಕ್ಕೆ ನಂದ ಗೋಕುಲ ಆಗಿರ್ಬೇಕು ಮನೆತನ. ಪ್ರಾಣ ಕಳೆಯುವಂತ ಗಂಡನ ಒಂದು ಪ್ರಾಣ ಕಳಿತಕ್ಕಂಥ ಮರ್ಯಾದೆ ಕಳಿತಕ್ಕಂತೆ ಪ್ರಾಣ ಕಳೆದರೂ ಒಂದೇ. ಅದೇ ರೀತಿಯಾಗಿ ಗಂಡನ ಮನೆಯಲ್ಲಿ ಗಂಡನಿಂದಲೇ ಜೀವನ ಸಾಗಿಸಿ, ಆಗ ಕೆಲಸದಲ್ಲಿ ಮನೆ ಜಾಸ್ತಿಯಾಗಿ, ಯೋಜನೆಯಲ್ಲಿ ಸಚಿವೆಯಾಗಿ, ರೂಪದಲ್ಲಿ ಲಕ್ಷ್ಮಿಯಾಗಿ, ಭೋಜನ ಕೈವೆಯಲ್ಲಿ ಮಾತೆಯಾಗಿ, ಶಯನದಲ್ಲಿ ರಂಬೆಯಾಗಿ, ಇವು ಮುತ್ತೈದುತನ. ಹೆಣ್ಣಿನ ಜೀವನದೊಳಗ ತಾನು ಯಾವಾಗ ಹುಟ್ಟಿರ್ತಾಳೋ ಆವಾಗಲೇ ಮುತ್ತೈದುತನ ತನ್ನ ಅಂತಃಕರಣದಲ್ಲಿ ಇರ್ತವೆ. ಕೆಲಸದಲ್ಲಿ ಮನೆ ದಾಸಿಯಾಗಿ, ಯೋಜನೆಯಲ್ಲಿ ಸಚಿವೆಯಾಗಿ, ರೂಪದಲ್ಲಿ ಲಕ್ಷ್ಮಿಯಾಗಿ, ಭೋಜನ ಕೈವೆಯಲ್ಲಿ ಮಾತೆಯಾಗಿ, ಶಯನದಲ್ಲಿ ರಂಬೆಯಾಗಿ ಅಂತ ಹೇಳ್ತಾರೆ. ಇವಾಗ ಬಂದಿರ್ತಕ್ಕಂಥ ಏನು ಮುತ್ತೈತಾರ, ಬಳೆ ಆಗಲಿ, ಕುಂಕುಮ ಆಗಲಿ, ಹೂವು ಆಗಲಿ, ತಾಳೆ ಆಗಲಿ, ಕಾಲ್ಗಡಗಾಗಲಿ ಅವತ್ತಿನ ದಿನ ಹೋಗ್ಬಿಡ್ತಾವೆ. ಯಾವಾಗ ಶಿವಾಯನ ಮಾತಂದ್ರೆ ಅತ್ತಿಂದ ಬಿಟ್ಟು ಬಿಡ್ತಾರೆ. ಆದ್ರೆ ನೀನು ಹೆಣ್ಣಾಗಿ ಏನು ಹುಟ್ಟಿದ್ಯಲ್ಲ, ಹೆಣ್ಣಾಗಿ ಹುಟ್ಟಿದಾಗ ಅಂತಃಕರಣದಲ್ಲಿರ್ತಕ್ಕಂಥವು 5 ಮುತ್ತೈದುತನ. ಇವು ಅಂತಃಕರಣದಲ್ಲಿರ್ತಕ್ಕಂಥ 5 ಮುತ್ತೈದುತನ. ಇವು ಯಾವಾಗ ಹೋಗ್ತಾವೋ ಗಂಡ ಹೋಗುತ್ತಾರೆ, ಹೋಗಿಬಿಡ್ತಾವ. ಅದೇ ರೀತಿಯಾಗಿ ನಮ್ಮ ಆದರ್ಶ ನಾಯಕರು ಜಗ್ಗಿ ನಮಸ್ಕಾರ ಮಾಡ್ತಾರೆ. ಗಂಡ ಎದ್ದೇಳ್ತಾರೆ, ನಮಸ್ಕಾರ ಮಾಡ್ತಾರೆ, ಮಕ್ಕಳೇ ನಮಸ್ಕಾರ ಮಾಡ್ತಾರ. ಕೆಲವು ಜನ ಏನಿಲ್ಲ, ಎಡೇ ದಪ್ಪ ನಮಸ್ಕಾರ ಮಾಡ್ತಾರೆ. ಯಾವಾಗ ಹೇಳ್ರಿ, ತಾಳೆ ಕಟ್ಬೇಕಾದ್ರೆ ಗಂಡ ಪಾಸ್ ಪೂಜೆ ಮಾಡ್ತಾರ. ಸಾವಿರ ತಾಳೆ ಕಟ್ಟುವ ಗಂಡನ ಪೂಜೆ ಮಾಡಮ್ಮ ಅಂತ ಹೇಳ್ತಾರ. ಅವಾಗ ಗಂಡನ ಪಾಸ್ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾರೆ ಹಣೆ ಇಟ್ಟು. ಯಾವಾಗ ಗಂಡನ ಎತ್ತಾರಲ್ಲ ಲಾಸ್ಟಿಗೆ ಅವತ್ತೊಂದಿನ ನಮಸ್ಕಾರ ಮಾಡ್ತಾರೆ ಗಂಡ. ಉಳ್ಕಿತ್ತಿರೆಲ್ಲ ಶಿವಾಯನೇ ರಾಜೀನಾಮೆ ಕೊಟ್ಬಿಡ್ತಾವ ನಮಸ್ಕಾರ. ಎಲ್ಲ ಈ ಊರಾಗೇನಿಲ್ಲ, ಎಲ್ಲರೂ ಬೇಸಿದ್ರು, ಎಲ್ಲ ದಿನ ನಮಸ್ಕಾರ ಮಾಡ್ತಾರೆ, ನೋಡ್ತಾರಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ, ಒಂದು ಗಂಡನ ಅಂದನೆ ನಮ್ಮ ಮುತ್ತೈತನ ಇರ್ತವೆ. ಗಂಡನದಲ್ಲಿ ಸಮತಾ ಜೀವನ ಬಾಳ್ಬೇಕಂತೇಳಿ ಹಿಂದಿನ ಈ ಪುರಾಣಕ್ಕೆ ನಾವು ನೀವೆಲ್ಲರೂ ಮಹಾಮಂಗಲ ಮಾಡ್ತಕ್ಕಂಥ ರಾಗೋಣ. ಯಾಕಂದ್ರೆ ಹೂವು ಕಟ್ಟ ಬಜಾವ
ತಗೊಂಡು ಜಲ್ದಿ ಊಟ ಮಾಡ್ಕೊಂಡು ಆ ಸೇವೆಯನ್ನು ಸಲ್ಲಿಸ್ಬೇಕಾರೆ. ಯಾಕಂದ್ರೆ ನಾಳೆ ಭಾಳ ಇನ್ನೆಲ್ಲ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರ್ತಾರೆ ಹುಡುಗರು. ನೀವು ಆದಷ್ಟು ಬೇಗ ಊಟ ಮಾಡ್ಕೊಂಡು ಇಲ್ಲಿ ಬರಬೇಕು. ಅವಾಗ ಒಂದು ಪದಾರ್ಥ ನಂತರ ಪ್ರಾಣ ಮಂಗಲ ಮಾಡ್ತಕ್ಕಂಥ ರಾವಣ ಅಂತೇಳಿ ಇಂದು ನಾನು ಸೇವೆಯ ತಾತನವರ ಪದ ಕರ್ಪಿತ ಮಾಡ್ತಕ್ಕಂಥ ಜೊತೆ ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ. ಎಲ್ಲರೂ ಮದುವೆ ಆಗ್ತಾರೆ ಅಂತೇಳಿ ನಮ್ಮ ಹುಡುಗ ಮದುವೆ ಆಗ್ಬೇಕಂತ ಕೇಳಿದೆ. ಮತ್ತು ಗಾಲಿಂಗಪ್ಪ ಅಪ್ಪ ಎಲ್ಲರೂ ಮದುವೆ ಆಗ್ತಾರೆ ಅಂತೇಳಿ ನಮ್ಮ ಹುಡುಗ ಕೂಡ ಮದುವೆಗೆ ರೆಡಿ ಆದ. ನಾವೇನು ಮಾಡಿದ್ವಿ, ಮತ್ತು ನಮ್ಮ ಹುಡುಗನ ಕರ್ಕೊಂಡು ಆ ಕಡೆ ಈ ಕಡೆ ಹೋದಾಗ ಊರುಗಳಾಗ ಇರ್ತಾರಲ್ಲ ಈ ಯಲ್ಲಪ್ಪ ಮತ್ತು ಗಡೋಸಪ್ಪ ಅಂತವ್ರು, ನಮ್ಮ ಹುಡುಗ ಕಣ್ಣೇ ಬೇಕ್ರಿ ಅಂತ. ನಿಮ್ಮ ಹುಡುಗ ಏನು ಮಾಡ್ತಾನೆ ಅಂತ ಕೇಳ್ತಾರೆ ಅವರು. ಅವ್ರಿಗೆ ಏನು ಮಾಡ್ತಿದ್ದ ಅಂತ ಊರ ಸುಮ್ಮನೆ ಆ ಕಡೆ ಈ ಕಡೆ ಅಡ್ಡಾಡ್ಕೆ ಅಂತ ಇರ್ತದ. ಅಲ್ಲಿ ಕುಂತ್ಕೊಂಡು ಇಲ್ಲಿ ಕುಂತ್ಕೊಂಡು ಆ ಕಡೆ ಈ ಕಡೆ ಏನೇನೋ ಮಾಡ್ತಿದ್ದ. ಅವರು ಏನು ಮಾಡ್ತಾರೆ ಅಂತ ಕೇಳಿ ಎಲ್ಲ ಒಕ್ಕಲ್ತನ ಮಾಡ್ತಾನೆ, ಎಲ್ಲ ಮಾಡ್ತಾನೆ ಅಂತ ಕೇಳ್ತಾರೆ. ಕೆಲವರೆಲ್ಲ ಎಷ್ಟೋ ಸುಳ್ಳು ಹೇಳಿ ಮದುವೆ ಮಾಡೋಕ್ಕಂತ ಹೇಳ್ತಾರೆ. ಇವಾಗ ಹಂಗೆ ನಡೆಯೋದಿಲ್ಲ. ಇವಾಗ ಸುಳ್ಳು ಹೇಳಕ್ಕೆ ಹೋದ್ರೆ ನಡೆಯೋದಿಲ್ಲ. ಆ ಹುಡುಗಿಯರೇ ಕೇಳ್ತಾರಲ್ಲ ಆತ ಹೋಗಿ ನೀನೇನು ಮಾಡ್ತೀಯ ಅಂತ. ಇವಾಗೆಲ್ಲ ಬಂದಾತ್ನ ಬಾ ಸ್ವಲ್ಪ ಮಾತಾಡೋಕೆ ನಿಂತಾಗ ಅಂತ ಕರಿತೇವೆ. ಇವಾಗ ಏನೇನು ನಿಂದು ಏನೇನು ಓದಿಗಿ ಎಷ್ಟು ಮಾರ್ಕ್ಸ್ ಬಂದಾವ ಅಂತ ಕೇಳ್ತಾರೆ. ಇವಾಗ ಸುಮ್ಮನೆ ಹೇಳಂಗಿಲ್ಲ. ಡಿಗ್ರಿ ಓದಿನ ನಾನು ಅಂದ್ಬಿಟ್ರೆ ಡಿಗ್ರಿ ಸರ್ಟಿಫಿಕೇಟ್ ಐತ್ಯಾ ಅಂತ ಕೇಳ್ತಾ ಹುಡುಗಿಯರು ಕೇಳ್ತಾರೆ. ಸುಳ್ಳು ಹೇಳಂಗಿಲ್ಲ ಇವಾಗ. ಅವಾಗ ಎಷ್ಟೋ ಸುಳ್ಳು ಹೇಳಿ ಮದುವೆ ಮಾಡಿಬಿಟ್ರು ಅವರು. ಆ ಹುಡುಗಿ ಎಲ್ಲೇ ಇರ್ತದ, ಆ ಹುಡುಗಿ ಎಲ್ಲೇ ಇರ್ತದ, ಅದೇ ಅಂತದ್ರಿ ಅಂತ ಹೂ ಅಂದಳ ಅಂತೀವರು. ಆ ಹುಡುಗಿ ಹೂ ಅಂದ ಹೂ ಅಂದಳ. ಆ ಹುಡುಗಿ ಒಳ್ಳೆ ಅಂತ ಕೂಡ ಕೇಳೋದಲ್ಲ. ಅವಾಗ ಮದುವೆ ಮಾಡಿಬಿಡ್ತಿದ್ರು ಅವರು. ಅದಕ್ಕೆ ನಮ್ಮ ಹುಡುಗ ನಾವು ಕನ್ಯೆ ನೋಡಕ್ಕೆ ಹೋದಾಗ ನಮ್ಮ ಹುಡುಗ ಏನೇನು ಮಾಡ್ತಿದ್ದ ಅನ್ನೋದು ಈ ಹಾಟ್ಯಾಂಗ ಬರ್ತದೆ. ಈ ಊರ ಹುಡುಗ ಅಲ್ಲ, ನಮ್ಮ ಊರ ಹುಡುಗ ಅಂತೇಳಿ ಮತ್ತೆ ನಿಮ್ಮ ಹುಡುಗ ಅಲ್ಲ. ಮತ್ತೆ ಅದಕ್ಕೆ ಹಗಲೆಲ್ಲ ನಮ್ಮ ಹುಡುಗ ನಮ್ಮ ಹುಡುಗ ನಾವು ಕನ್ಯೆ ನೋಡಕ್ಕೆ ಹೋದಾಗ ನಮ್ಮ ಹುಡುಗ ಏನು ಮಾಡ್ತಿದ್ದ ಅನ್ನೋದು ಈಗ ಹಾಡ್ಯಾಗ ಕೇಳೋಣ. ನಮ್ಮ ಹುಡುಗ ಒಬ್ಬನವನ ಹೆಣ್ಣು ಅಂತ ಹುಡುಕ್ಯಾದವನ ಯೋಚನೆ ಮಾಡಿದೆ ನಮ್ಮ ಹುಡುಗನಿಗೆ ಕನ್ಯೆ ಕೊಡಿರಿ. ನಮ್ಮ ಹುಡುಗ ಒಬ್ಬನವನಾಗಿನ್ನು ಅಂತ ಹುಡುಕ್ಯಾಡ ಯೋಚನೆ ಮಾಡಿದೆ ನಮ್ಮ ಹುಡುಗನಿಗೆ ಹೆಣ್ಣು ಕೊಡಿರಿ. ಯೋಚನೆ ಮಾಡಿದೆ ನಮ್ಮ ಹುಡುಗನಿಗೆ ಹೆಣ್ಣು ಕೊಡಿರಿ. ನಮ್ಮ ಹುಡುಗ ಒಬ್ಬನವನ ಹೆಣ್ಣು ಅಂತ ಹುಡುಕ್ಯಾಡ ಯೋಚನೆ ಮಾಡಿದೆ ನಮ್ಮ ಹುಡುಗನಿಗೆ ಹೆಣ್ಣು ಕೊಡಿರಿ. ಯೋಚನೆ ಮಾಡಿದೆ ನಮ್ಮ ಹುಡುಗನಿಗೆ ಹೆಣ್ಣು ಕೊಡಿರಿ. ಸಣ್ಣ ಪುಟ್ಟ ಆಟವಂತೂ ಆಡೋದಿಲ್ಲರಿ, ಸಣ್ಣ ಪುಟ್ಟ ಆಟವಂತೂ ಆಡೋದಿಲ್ಲರಿ. ದಿನವಿಡೀ ಇಸ್ಪೆಟ್ಟಾಟ ಆಡ್ತಾನರಿ, ದಿನವಿಡೀ ಇಸ್ಪೆಟ್ಟಾಟ ಆಡ್ತಾನರಿ, ದಿನವಿಡೀ ಇಸ್ಪೆಟ್ಟಾಟ ಆಡ್ತಾನರಿ. ಪಾತ್ರೆಗಿದ್ರೆ ಮನಿಯಾಗ ಒಂದು ಇಲ್ಲರಿ, ಪಾತ್ರೆಗಿದ್ರೆ ಮನಿಯಾಗ ಒಂದು ಇಲ್ಲರಿ. ಅವೆಲ್ಲ ಎಲ್ಲಿಗೆ ಹೋಗಿರ್ತಾವ. ಪಾತ್ರೆಗಿದ್ರೆ ಮನೆಯಾಗ ಒಂದಿಲ್ಲ, ಅವು ಎಲ್ಲೆಲ್ಲಿಗೆ ಹೋಗ್ಬಿಟ್ಟಿರ್ತಾವ. ನಮ್ಮ ಹುಡುಗ ಒಬ್ಬನವನ ಹೆಣ್ಣು ಅಂತ ಹುಡುಕ್ಯಾಡ ಯೋಚನೆ ಮಾಡಿದೆ ನಮ್ಮ ಹುಡುಗನಿಗೆ ಹೆಣ್ಣು ಕೊಡಿರಿ. ಕುಡಿತೇನಂತ ನಮ್ಮ ಹುಡುಗ ಕುಡಿಯೋದಿಲ್ಲರಿ, ಕುಡಿತೇನಂತ ನಮ್ಮ ಹುಡುಗ ಕುಡಿಯೋದಿಲ್ಲರಿ. ಬೀರು ಬಾಟ್ಲಿ ಸಿಕ್ಕರಂತೂ ಬಿಡೋದಿಲ್ಲರಿ,
ಹುಡುಗರಂತೂ ಬೀಳೋದಿಲ್ಲ ರೀ. ಬ್ಯಾಸರಾದ ಒಂದಿಷ್ಟು ಕುಡಿದ್ರೆ ಏನಾಗ್ತೈತೇರಿ, ಬ್ಯಾಸರಾದ ಒಂದಿಷ್ಟು ಕುಡಿದ್ರೆ ಏನಾಗ್ತೈತೇರಿ. ನಮ್ಮ ಹುಡುಗ ಒಬ್ಬನವನ ಸಿಗರೆಟ್ ನಮ್ಮ ಹುಡುಗ ಸೇರೋದಿಲ್ಲ ರೀ, ಸಿಗರೆಟ್ ನಮ್ಮ ಹುಡುಗ ಸೇರೋದಿಲ್ಲ ರೀ. ಬ್ಯಾಸರಾದ ಏನು ಮಾಡೋದು ನೀವೇ ಹೇಳಿರಿ, ಬ್ಯಾಸರಾದ ಏನು ಮಾಡೋದು ನೀವೇ ಹೇಳಿರಿ. ದೊಡ್ಡ ಬೀಡಿ ಬಾಯಿಗೆ ಇಟ್ಕೊಂಡು ಹೊಗೆ ಬಿಡ್ತಾನ್ರಿ, ದೊಡ್ಡ ಬೀಡಿ ಬಾಯಿಗೆ ಇಟ್ಕೊಂಡು ಹೊಗೆ ಬಿಡ್ತಾನ್ರಿ. ನಮ್ಮ ಹುಡುಗ ಒಬ್ಬನವನ ಹೆಣ್ಣು ಅಂತ ಹುಡುಕ್ಯಾರ, ಯೋಚನೆ ಮಾಡಿದೆ ನಮ್ಮ ಹುಡುಗನಿಗೆ ಹೆಣ್ಣು ನೋಡಿ. ಊರು ಒಳಗೆ ಯಾರ ತಂದೆ ಹೋಗೋದಿಲ್ಲ ರೀ, ಊರು ಒಳಗೆ ಯಾರ ತಂದೆ ಹೋಗೋದಿಲ್ಲ ರೀ. ಕಿತಾಪತಿ ನ್ಯಾಯ ಮಾತ್ರ ಮಾಡ್ತಾನ ರೀ, ಕಿತಾಪತಿ ನ್ಯಾಯ ಮಾತ್ರ ಮಾಡ್ತಾನ ರೀ. ಸಿಕ್ಕರ ಕೈಲಿ ಒದಿಸ್ಕೊಂಡು ಮನೆಗೆ ಬರ್ತಾನ್ರಿ, ಸಿಕ್ಕರ ಕೈಲಿ ಒದಿಸ್ಕೊಂಡು ಮನೆಗೆ ಬರ್ತಾನ್ರಿ. ನಮ್ಮ ಹುಡುಗ ಒಬ್ಬನವನ ಹುಡುಗಿಯರ್ ಕಂಡ್ರ ಒಂದು ಮೈಲು ದೂರ ಇರ್ತನ್ರಿ, ಹುಡುಗಿಯರ್ ಕಂಡ್ರ ಒಂದು ಮೈಲು ದೂರ ಇರ್ತನ್ರಿ. ಮೊನ್ನೆ ತಾನೇ ಹುಡುಗಿಯರ್ ಕೈಲಿ ಓದಿಸ್ಕೊಂಡ್ರಿ, ಮೊನ್ನೆ ತಾನೇ ಹುಡುಗಿಯರ್ ಕೈಲಿ ಓದಿಸ್ಕೊಂಡ್ರಿ. ಕೀಟ್ಲೆ ಮಾಡಿದ್ರೆ ಯಾರು ತಾನೇ ಸುಮ್ಮನಿರ್ತಾರ್ರಿ, ಕೀಟ್ಲೆ ಮಾಡಿದ್ರೆ ಯಾರು ತಾನೇ ಸುಮ್ಮನಿರ್ತಾರ್ರಿ. ನಮ್ಮ ಹುಡುಗ ಒಬ್ಬನವನ ವರದಕ್ಷಿಣೆ ಕೇಳ್ತಾರಂತ ಕೇಳೋದಿಲ್ಲ ರೀ, ವರದಕ್ಷಿಣೆ ಕೇಳ್ತಾರಂತ ಕೇಳೋದಿಲ್ಲ ರೀ. ಸ್ಕೂಟರ್ ಸಹಿತ 1 ಲಕ್ಷ ಕೇಳ್ತಾನೆ ರೀ, ಸ್ಕೂಟರ್ ಸಹಿತ 1 ಲಕ್ಷ ಕೇಳ್ತಾನೆ ರೀ. ಹುಡುಗ ಇದ್ರೆ ಹುಡುಗಿಯರ್ನಂಗ ಮದುವೆ ಆಗದ್ರಿ, ಹುಡುಗ ಇದ್ರೆ ಹುಡುಗಿಯರ್ನಂಗ ಮದುವೆ ಆಗದ್ರಿ. ನಮ್ಮ ಹುಡುಗ ಒಬ್ಬನ ಕೈಯ ಮುಗಿದು ಹೇಳ್ತೀನಿ ಕೇಳಿ ನೋಡಿರಿ, ಕೈಯ ಮುಗಿದು ಹೇಳ್ತೀನಿ ಕೇಳಿ ನೋಡಿರಿ. ಇಂಥ ಹುಡುಗನಿಗೆ ಹೆಣ್ಣು ಮಾತ್ರ ಕೊಡಬೇಡಿರಿ, ಇಂಥ ಹುಡುಗನಿಗೆ ಹೆಣ್ಣು ಮಾತ್ರ ಕೊಡಬೇಡಿರಿ, ಇಂಥ ಹುಡುಗನಿಗೆ ಹೆಣ್ಣು ಮಾತ್ರ ಕೊಡಬೇಡಿರಿ. ಹೆಣ್ಣು ಮಕ್ಕಳು ಬಾಳ ಬಾಳ ಆಗ್ತಾರರಿ, ಹೆಣ್ಣು ಮಕ್ಕಳು ಬಾಳ ಬಾಳ ಆಗ್ತಾರರಿ. ನಮ್ಮ ಹುಡುಗ ಒಬ್ಬನ ಹೆಣ್ಣು ಅಂತ ಹುಡುಕ್ಯಾರ, ಯೋಚನೆ ಮಾಡಿದೆ ನಮ್ಮ ಹುಡುಗನಿಗೆ ಹೆಣ್ಣು ಕೊಡಿರಿ, ಯೋಚನೆ ಮಾಡಿದೆ ನಮ್ಮ ಹುಡುಗನಿಗೆ ಹೆಣ್ಣು ಕೊಡಿರಿ, ಯೋಚನೆ ಮಾಡಿದೆ ನಮ್ಮ ಹುಡುಗನಿಗೆ ಹೆಣ್ಣು ಕೊಡಿರಿ. ಸಾಂಬ ಜೈ ನಮ ಪಾರ್ವತಿ ಪದೇಶ್ವರ ಮಹಾದೇವಿ ಜಡಗಾದಲಿಂಗೇಶ್ವರ ಮಹಾರಾಜಿ. ಅದೇ ರೀತಿಯಾಗಿ ತಾತನವರ ಒಂದು ಹೂವಿನ ತೇರಿನ ಅಂಗವಾಗಿ ಮಾಡ್ತಕ್ಕಂಥ ಲಡ್ಡಿಗಾಗಿ ಬರೆಸಿರ್ತಕ್ಕಂಥವರು ದಾನಿಗಳು ಸಕ್ಕರೆ ಆಗಲಿ, ಎಣ್ಣೆ ಆಗಲಿ, ನೆಲ್ಲಾಗಲಿ ಮತ್ತು ಕಡಲೆಬೇಳೆ ಆಗಲಿ, ಬೇಳೆ ಆಗಲಿ ಏನು ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ಬರೆಸಿರ್ತಾರೋ ಆದಷ್ಟು ಬೇಗನೆ ಆಯ್ತವಾರದ ದಿನ 8 ಗಂಟೆ ಪೂಜೆ ಆದ ನಂತರ ಪ್ರತಿ ವರ್ಷದ ಪದ್ಧತಿ ಅಂತ ನೆರವೇರಿಸ್ತಾರೆ ಪೂಜಾರಿಗಳು. ಅದೇ ರೀತಿ ಎಲ್ಲ ತಂದು ತಾತನ ಆ ಕರ್ತೃ ಸಮಾಧಿ ಹತ್ರ ಅರ್ಪಿಸಿ ಕೃತಾರ್ಥರಾಗಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈಗ ಮಹಾಮಂಗಲ ಮಾಡತಕ್ಕಂಥ ನಮ್ಮ ಇಲ್ಲಿವರೆಗೆ ಆಡಿದ್ದು ನಮ್ಮ ಹುಡುಗ, ನಿಮ್ಮ ಹುಡುಗ ಅಲ್ಲ ಅಂತೇಳಿ ನೋಡ್ರಿ. ಅದಕ್ಕೆ ಯಾವಾಗಲೂ ಹುಡುಗರು ಒಳ್ಳೆಯ ರೀತಿಯಿಂದ ಇದ್ದಾಗ ಮಾತ್ರ ಎಲ್ಲರೂ ಬೆಲೆ ಕೊಡ್ತಾರೆ. ಅದಕ್ಕೆ ಇಂಥವುಗಳಿಗೆ ಬಲಿಯಾಗದೆ ಒಳ್ಳೆಯ ರೀತಿಯಿಂದ ಇರಬೇಕಂತೇಳಿ ಈ ಒಂದು ಗೀತೆಯ ಹಾಕ್ತಾರೆ. ಯಾಕಂದರೆ ಇಂಥ ಹುಡುಗನಿಗೆ ಏನಾದರೂ ನೀವು ಕಣ್ಣಿಗಿನ್ನೆ ಕೊಟ್ಬಿಟ್ರೆ ಬಲು ಫಜಿತಿ ಅವೆಲ್ಲ ನೀವೆಲ್ಲ ನೋಡಿರಿ ನೀವೆಲ್ಲ. ಅದಕ್ಕೆ ಅಂಥ ಫಜಿತಿ ಬುಳಂಗ ಹುಡುಗರು ಮಾಡಬಾರ್ದು. ಯಾಕಂದರೆ ಒಳ್ಳೆಯ ಒಂದು ಸಂಸ್ಕಾರಗಳನ್ನು ಬೆಳೆಸಿಕೊಂಡು ಈ ಒಂದು ಒಳ್ಳೆಯ ನೋಡಿ ಈ ಒಂದು ಶರಣರ ಸೇವೆಯಲ್ಲಿ ತೊಡಗುವುದರ ಮೂಲಕ ಅನೇಕ ರೀತಿಯ ಬೇರೆ ಬೇರೆ ಸೇವೆಗಳನ್ನು ಮಾಡುವುದರ ಮೂಲಕ ಒಳ್ಳೆಯರಾಗಬೇಕಂತೇಳಿ
ಈ ಒಂದು ಗೀತೆಯ ಅರ್ಥ. ಎಲ್ಲರೂ ಒಳ್ಳೆಯದಾಗಿ ಒಳ್ಳೆಯದನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾರ್ಯಕ್ರಮ. ಶಿವಸಾಂಬ ಜೈ ನಮಃ ಪಾರ್ವತಿ ಶಿವರ ಹರ ಮಹಾದೇವ್. ಶ್ರೀಮದ್ ಜಗದ್ಗುರು ಗಾದಿಲಿಂಗೇಶ್ವರ ಮಹಾರಾಜ ಕಿ ಜಯ. ಮಹಾತ್ಮ ಕಿ ರಾಜರಾಜೇಶ್ವರಿ ಮಹಾಮಾತಾ ಕಿ ಜಯ. ನಮಃ ಪಾರ್ವತಿ ಶಿವರ ಹರ ಮಹಾದೇವ. 2 ನಿಮಿಷ ಕುಂದ್ರಪ್ಪ, 2 ನಿಮಿಷ ಇರಬಾರ್ದು. ಯಾಕಂದ್ರೆ ಇದು ಪ್ರವಚನ ಅಂತಕ್ಕಂಥದ್ದು ಹೆಂಗಿರ್ತಪ್ಪ ಅಂದ್ರೆ ಹಾಲಿದ್ದಂಗೆ. ಪ್ರವಚನ ಯಾರ ಕೈಯಾಗಿರ್ತಪ್ಪ ಅಂದ್ರೆ ಕೇಳೋರ ಕೈಯಾಗಿರುತ್ತೆ. ಯಾವತ್ತು ಪ್ರವಚನ ಹೇಳೋರ ಕೈಯಾಗಿ ಎಂದೂ ಇರೋದಿಲ್ಲ. ಪ್ರವಚನ ಕೇಳೋರು ನೀಟಾಗಿ ಕುಂತ್ರೆ ಗುಡಿಯಾಗಿರೋ ಕಾಲಿಂಗಪ್ಪ ಇವ್ರು ಕರೆಕ್ಟ್ ಕೇಳ್ತಾರ, ಇವ್ರು ಕರೆಕ್ಟ್ ಕೇಳ್ಬೇಕಂತ ಕೇಳೋರು ಹೊಟ್ಟೆ ಕುಂತಿರ್ತಾನೆ. ನಾವು ಬಿಸಿಯಾಗಿವಪ್ಪ ಅಂದ್ರೆ ಇವ್ರೇನು ಕರೆಕ್ಟ್ ಕೇಳಂಗಿಲ್ಲ ಅಂತ ಆತೋದ್ಮೇಲೆ ಅವ್ರೇನು ಹೇಳ್ಬೇಕು ಹೇಳಿ, ಏನು ಮಾಡಕ್ ಬರಕಲ್ಲ. ಅದಕ್ಕಾಗಿ ಶಿವಸಾಂಬ ಜೈ ನಮಃ ಪಾರ್ವತಿ ಶಿವರ ಹರ ಮಹಾದೇವ್. ಎಲ್ಲರೂ ಭಗವಂತನ ನಾಮಸ್ಮರಣೆಯನ್ರಿ ನಾವಪ್ಪ ಯಾರ್ಯಾರು ಅಂತಿಲ್ಲ ಅವ್ರು ಕೂಡ ಅನ್ಸ್ಬೇಕು ನೋಡು. ಹೋಗ ಅಲ್ಲಿ ಯಾರ್ಯಾರು ಅಂಬೋದಲ್ಲ ನೋಡು. ಯಾಕಂದ್ರ ನಿಜವಾಗ್ಲೂ ಕೈ ಮುಗಿದು ಕೇಳ್ತೀನಿ, ನಾಮಸ್ಮರಣೆ ಅನ್ಬೇಕು. ನಾಮಸ್ಮರಣೆ ಅನ್ಲೇಬೇಕು. ಗಾಲಿಗುಪ್ತ ಪುರಾಣದಾಗ ಬರುತ್ತೆ, ಎಲ್ಲಿ ಕುಂದ್ರಲ್ಲಿ ದೇವಿ ನಾಮಸ್ಮರಣೆ ಮಾಡ್ತಿದ್ದ ಇಲ್ಲ, ಅದು ಸಾಕ್ಷಿ ಐತಾ ಇಲ್ಲ, ಎಲ್ಲ ನಾವೇ ಪರೀಕ್ಷೆ ಮಾಡೋಣ. ಆ ಪುರಾಣ ಕೇಳ್ತಾ ಇದೀವಿ ಅಂದಾಗ ಅದು ಏನು ನಡೆದ, ಹೆಂಗ ಹೋದ ಅಂತಕ್ಕಂಥ ದಾರಿನ ನಮ್ಮ ಕೈಲಂತೂ ಅಷ್ಟು ಸಾಧಿಸೋದಾಗಂಗಿಲ್ಲ. ಸ್ವಲ್ಪ ಇಷ್ಟನ್ನ ನಾವು ಆದಷ್ಟು ಮಾಡೋಣ ಪ್ರಯತ್ನ ಅಂತೇಳಿ ಎಲ್ಲರೂ ಭಗವಂತನ ನಾಮಸ್ಮರಣೆಯನ್ರಿ. ಓಂ ನಮಃ ಶಿವಾಯ. 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 ನೋಡಿ ಎಷ್ಟು ಜನ್ಮ ಧನ್ಯ ಆಯಿತು. ಇದು ಭಗವಂತನ ಒಂದು ಕೈಲಾಸ. ಇಲ್ಲಿ ಕುತ್ಕೊಂಡು ನಾವು ಪ್ರತಿ ವರ್ಷನೂ ಗಾಳಿಗಪ್ತಾತ್ನ ಒಂದು ವೈಭವದ ನಮ್ಮ ಮನೆಯೊಳಗೆ ಮದುವೆ ಮಾಡುವಾಗ, ನಮ್ಮ ಮನೆಯೊಳಗೆ ಮಾಡುವಾಗ ಹೆಂಗಿರ್ತಪ್ಪ ಅಂದ್ರೆ ನಮ್ಗೆ ಎದ್ದಡಿಕೆ ಇರುತ್ತೆ. ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅವ್ರನ್ನ ಕರಿ, ಇವ್ರನ್ನ ಕರಿ, ಅಕ್ಕನ ಕರಿ, ತಂಗಿಯನ್ನ ಕರಿ, ಇವೆಲ್ಲ ಇರ್ತಾವ ನೂರ. ಆದ್ರೆ ಇಲ್ಲ, ಹಂಗಿಲ್ಲ. ಒಂದೇ ಒಂದು ಏನು ಸಂಭ್ರಮ, ಒಂದೇ ಒಂದು ಮನಸ್ಸಿನ ಇಗ್ಗು ಅಂತಕ್ಕಂಥದ್ದು. ಅದಕ್ಕಾಗಿ ಏನ್ ಹೇಳ್ತಾರಪ್ಪ ಅಂದ್ರೆ, ಯಾವಾಗ್ಲೂ ಮನುಷ್ಯ ಸತ್ಸಂಗವನ್ನು ಮಾಡು, ಅರನಡಿಬಿಡಿ ಗುರುವಿನೊಡನಾಡು. ನೋಡಿ ಹೆಂಗೆ ಹೇಳ್ತಾರೆ, ಅರನಡಿಬಿಡಿ ಗುರುವಿನೊಡನಾಡು. ಯಾವಾಗ್ಲೂ ನಾವು ಪ್ರತಿಯೊಬ್ಬ ಮನುಷ್ಯರು ಗುರುವಿನೊಡನಾಡ್ಬೇಕಂತ ಬಸವಣ್ಣವರು ಹೇಳ್ತಾರೆ ಒಂದು ಮಾತು. ಏನ್ ಹೇಳ್ತಾರಪ್ಪ ಅಂದ್ರೆ, ಸ್ವಲ್ಪ ಆಕಳದ ಸಗಣಿಯನ್ನು ತಗೊಂಡು ಮುಂದಿಟ್ಕೊಂತಾರ. ಅವರು ದೊಡ್ಡದಲ್ಲ, ಅವ್ರು ಮಾಡ್ತಕ್ಕಂಥ ಮಾತು, ಶರಣರು ಮಾಡ್ತಕ್ಕಂಥದ್ದು ಕೆಲಸ ಏನಪ್ಪ ಅಂದ್ರೆ ಯಾವಾಗ್ಲೂ ಅಧ್ಯಾತ್ಮದ ಕಡೆಗೆ ಇರ್ತಾರ. ಅವ್ರು ಆಕಳದ ಸಗಣಿಯನ್ನು ತಗೊಂಡು ಮುಂದಿಟ್ಟುಕೊಂಡು, ಇಲ್ಲೇ ಸಗಣಿ ನೀರು ಇಟ್ಟರೆ ಉದ್ದಿ ಕಡ್ಡಿ ಮುಡ್ಸಕ್ ಸಗಣಿ ಆದಿ, ತಟ್ಟಿದರೆ ಕುಳ್ಳಾದಿ, ಸುಟ್ಟರೆ ಶರಣರು ನೊಸಲಿಗೆ ಧರಿಸುವ ವಿಭೂತಿಯಾದಿ, ಯಾವುದೂ ಮಾಡಿಲ್ಲ ಅಂದ್ರೆ ತಿಪ್ಪಿಗೆ ಚೆಲ್ಲಿದ ಹೊಲಕ್ಕೆ ಮೇಲು ಗೊಬ್ಬರವಾದಿ. ಎಲೆ ಮನುಷ್ಯನೇ 100 ವರ್ಷ ದರೆಯೊಳಗೆ ಮಾಡಿ ನಿನ್ನನ್ನು 3-6 ಅಡಿ ಒಳಗೆ ತುಳಿತಾರೆ. ಸ್ವಲ್ಪ ಆಲೋಚನೆ ಮಾಡಿ ಅಂತ ಹೇಳ್ತಾರೆ, ಸ್ವಲ್ಪ ಆಲೋಚನೆ ಮಾಡುವುದು. ಅದಕ್ಕಾಗಿ ಯಾಕೆ ಹೇಳ್ತಾರಪ್ಪ ಅಂದ್ರೆ, ಇಂತಿಂತ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವು ಹೆಂಗ ಕಲಿತೆ ಇದ್ದೇವೆ ನೋಡಿ. ಎಷ್ಟು ಒಂದು ಇಬ್ಬು, ಎಷ್ಟು ಒಂದು ಖುಷಿ ಮೇಲೆ ಶಿಶುನಾಳ ಶರೀಫ್ ಹೇಳ್ತಾರೆ, ಹುಟ್ಟುತ್ತ ಹುಲ್ಲನಾದಿ, ಬೆಳೆಯುತ್ತ ಬಿದರನಾದಿ. ನೋಡಿ, ಒಂದು ಹುಲ್ಲಿನ ಹಿಡ್ಕೊಂಡು ಹೇಳ್ತಾರೆ, ಸುಮ್ಮನೆ ಒಂದು ಹುಲ್ಲು ಹಿಡ್ಕೊಂಡು. ಅಧ್ಯಾತ್ಮದೊಳಗ ಯಾವ್ದು ಎಷ್ಟು ಏನು ಕಡಿಮೆ ಇಲ್ಲ. ಸುಮ್ಮನೆ ಒಂದು ಹುಲ್ಲು ಕಡ್ಡಿನ ನೋಡಿ ಹೇಳ್ತಾರೆ, ಹುಟ್ಟುತ್ತ ಹುಲ್ಲನಾದಿ, ಬೆಳೆಯುತ್ತ ಬಿದರನಾದಿ.
ಕುರಿ ಕಾಯುವ ಹುಡುಗರಿಗೆ ಕೋಲನಾದಿ, ತೂಗುವ ಆಡುವ ಹುಡುಗರಿಗೆ ತೂಗುವ ತೊಟ್ಟಿಲಾದಿ, ಮುಪ್ಪಿನ ಮುದುಕರಿಗೆ ಆಶ್ರಯದ ಕೋಲನಾದಿ, ಮತ್ತು ಇನ್ನು ಮೇಲಾಗಿ ಅಂದ್ರೆ ಕೂಡಲ ಸಂಗಮನಿಗೆ ನಂದಿಯ ಆಶ್ರಯದ ಕೋಲನಾದಿ. ಎಲೆ ಮಾನವ, ನೀನು 100 ದರೆಯೊಳಗೆ 100 ವರ್ಷ ಬಾಳಿ ನೀನು ಹೇಗನಾಗಬೇಕಂತ ಸ್ವಲ್ಪ ಆಲೋಚನೆ ಮಾಡಿದ್ಯ. ಅದಕ್ಕಾಗಿ ನಾವೇನಾಗ್ಬೇಕಪ್ಪ ಅಂದ್ರೆ ಇಂಥ ಶರಣರ ಸ್ಥಾನದೊಳಗ ಇಂಥಲ್ಲೇನು ಕುಂತಿವೆಲ್ಲ, ನಾವು ಇಷ್ಟತಕ್ಕನ ಪ್ರವಚನ ಕರೆಕ್ಟ್ ಆಗಿ ಏನು ಕೇಳಿವೆಲ್ಲ, ಅದು ನಮಗೆ ಸಾರ್ಥಕ ಹೊಂದಬೇಕಪ್ಪ ಅಂದ್ರೆ ಎಲ್ಲರನ್ರಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದಕ್ಕಾಗಿ ಇಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಪುಣ್ಯಮಯ ಒಂದು ನಾವು ಕೆಲಸ ಮಾಡಬೇಕು. ಈಗ ಮುಂದಿನ ಒಂದು ಕಾರ್ಯಕ್ರಮ ಏನಿರ್ತದಪ್ಪ ಅಂದ್ರೆ ಬೆಳಗಿನ ಜಾವ ನಮ್ಮ ಯುವಕರಿಗೆಲ್ಲರಿಗೆ, ಬಜಿಂದವರಿಗೆಲ್ಲರಿಗೆ ಮತ್ತು ಇನ್ನಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಏನ್ ತಿಳಿಸೋದಪ್ಪ ಅಂದ್ರೆ ಬೆಳಗಿನ ಜಾವ ಯಾವಾಗ 7 ಗಂಟೆಗೆಲ್ಲ ನಾವು ಅಲ್ಲಿ ಇಲ್ಲಿ 2 ತಾಟ ಅಂದ್ರ ಹಾಕೋದು ಮುಗಿದ್ಬಿಡ್ಬೇಕು ಬೆಳಿಗ್ಗೆ. ಮತ್ತು ಎಲ್ಲಿ ಯಾರ್ಯಾರು ಹೊಲ್ದಾಗ ಇನ್ನು ಇವತ್ತು ಯಾರು ಹರ್ಕೊಂಬಂದಿಲ್ಲೋ ನಾಳೆ ದಿವಸ ಮಧ್ಯಾಹ್ನಕ್ಕೆಲ್ಲ ಸೆಂಡಿ ಹೂವು ಹರ್ಕೊಂಬಂದು ಮಧ್ಯಾಹ್ನಕ್ಕೆಲ್ಲ ಪೋಣಿಸ್ಕೊಂಡು ತಂದ್ಕೊಟ್ರೆ ಭಾರಿ ಒಳ್ಳೇದಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಮತ್ತು ನಾಳೆ ಆಯ್ತವಾರ ದಿವಸನೇ ಲಡ್ಡು ಮಾಡಕ್ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 2 ದಿವಸದಿಂದ ಅಂದ್ರೆ ಯಾರು ಕಡಲೆಬೇಳೆ ಕೊಡಿಸಬೇಕು ಅಂತಕ್ಕಂಥ ಭಕ್ತಾದಿಗಳು ಆದಷ್ಟು ಬೇಗ ತಂದು ಕೊಟ್ರೆ ಅವು ಹಂಗೆ ಜಿನ್ಕ ಹಾಕ್ಸಿ ಬರಕ್ ಬರಂಗಿಲ್ಲ. ಅವ್ರನ್ನ ಒಣಗಿಸಿ ಜಿನ್ಕ ಹಾಕ್ಸಿ ಬರ್ಬೇಕು. ಮತ್ತು ನಾವು ಕೊಡೋಣಪ್ಪ, ಇದು ಮಾತ್ರ ನಮ್ದೊಂದು ಎಲ್ಲರಿಗೂ ಐತಿ, ಒಬ್ಬರಿಗೆಲ್ಲ ಎಲ್ಲರಿಗೂ ಐತಿ. ನಾಳೆ ಇವಾಗ ಅವಾಗ ಚಕ್ಕನ್ ಮಾಡಿಬಿಡ್ಬೇಕಂತ ಮನುಷ್ಯನಿಗೆ ಅಂದ್ಕೊಂತೀವಿ, ಮತ್ತೆ ತಾಚಾರ ಮಾಡ್ತೀವಿ. ಅದಕ್ಕಾಗಿ ನಮ್ಮ ಗ್ರಾಮದ ಭಕ್ತಾದಿಗಳಲ್ಲಿ ಎಲ್ಲರಲ್ಲಿ ಏನು ಕೊಡಬೇಕಾಗಿರ್ತದೆ ಅದನ್ನು ಆದಷ್ಟು ಬೇಗ ಕೊಟ್ಬಿಡ್ಬೇಕಾ ಅಂತೇಳಿ ಎಲ್ಲರಲ್ಲಿ ನಾವು ಕೇಳ್ತಾ, ಮತ್ತು ನಾಳೆ ಈ ಹೂವ ಕಟ್ಟತಕ್ಕಂಥವರು ನಾಳೆ ದಿವಸ ಮದುವೆ, ಗಾಲಿಗಪ್ಪ ತಾತನ ಒಂದು ವೈಭವದ ಒಂದು ಮದುವೆ ಪುಣ್ಯಮಯ ಒಂದು ಕಾರ್ಯಕ್ರಮ. ಬಾಯಮ್ಮ ಒಂದು ನಾನು ಭರತನಾಟ್ಯ ಒಂದು ಪದನ ಅಂತೇಳಿ ನನಗೆ ಭಕ್ತಿ ಗಾಲಿಗಪ್ಪ ಅನ್ಕೊಂಬಿಟ್ಟಿಗೆ ಅಂತೇಳಿ ಕೇಳ್ತಾ ಇದ್ದಾಳೆ. ಅದು ಏನ್ ಗಾಲಿಗಪ್ಪ ಏನ್ ನುಡಿಸ್ತಾನ ಅದನ್ನ ಮಾಡ್ತಕ್ಕಂಥ ರಾಗೋಣ. ಮತ್ತು ನಾಳೆ ದಿವಸ ಯಾರು ನಮ್ಮ ಊರಿನವರು ಇರ್ತಾರಲ್ಲ ಎಲ್ಲರೂ ಅಡಿಗೆ ಮಾಡ್ತಕ್ಕಂಥವ್ರು ಅಡಿಗೆ ಮಾಡಕ್ ಸಿದ್ಧತೆ ಆಗ್ಬೇಕು. ಮತ್ತು ನಾಳೆ ಆ ಗಲಾಟೆಯಿಂದಾಗ ಯಾರ್ಯಾರಿಗೆ ಅವ್ರಿಗೆ ಕದಿಸ್ಬೇಕು, ಅವ್ರಿಗೆ ಕದಿಸ್ತಾರೆ ಇವ್ರಿಗೆ ಕದಿಸ್ತಾರ ಅಂತ ಯಾರು ಅನ್ಕೋಬಾರದು. ಯಾಕಂದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಪ್ಪ ಅಂದ್ರೆ ಎಲ್ಲರ ಕೈ ಒಳಗಿರುತ್ತೆ. 7 ಕೈ ಒಳಗ ಒಬ್ಬರ ಕೈ ಒಳಗಿರೋದಿಲ್ಲ. ಅದು ಎಲ್ಲರೂ ಮನಸ್ಸು ಕೊಟ್ಟು ಒಂದಾದಾಗ ಮಾತ್ರ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತೇಳಿ ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ತಾ, ಇನ್ನು ಮುಂದೆ ಕಾರ್ಯಕ್ರಮಗಳು ಜಗ್ಗಿದ್ದಾವೆ. ಮತ್ತು ಇನ್ನು ಆ ಒಂದು ಮಾರ್ಯಮ್ಮನ ಸುತ್ತ ಹೇಳಪ್ಪ ಅಂತೇಳಿ ಶುಕ್ರವಾರ ದಿವಸ ಎಡೆ ಕೊಟ್ಟು ಆಯಮ್ಮನ ಬಣ್ಣಕ್ಕೆ ಹಾಕಿದ್ದಾರೆ. ಆಯಮ್ಮನ ಶುಕ್ರವಾರ ದಿವಸ ಎಡೆ ಕೊಟ್ಟು ಆಯಮ್ಮನ ಒಂದು ಕಾರ್ಯಕ್ರಮ ಮಾಡಬೇಕು ಎಲ್ಲರ ಗ್ರಾಮದವರು ಅಂತೇಳಿ, ಬ್ಯಾಳಿಗೆ ಹಾಕ್ಬೇಕು, ಕೊಬ್ಬರಿ ಹಾಕ್ಸ್ಬೇಕು ಅಂತೇಳಿ ಕೂಡ ಹೇಳಿದ್ದಾರೆ. ಇವೆಲ್ಲವಕ್ಕೂ ನಾವು ಸ್ಥಿರವಾಗಿ ಆ ಶರಣನ ಆಶೀರ್ವಾದದಿಂದ ನಾವು ಎಲ್ಲವನ್ನ ಭಾಗವಹಿಸೋಣ ಎಲ್ಲವರಲ್ಲಿ ಅಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ತಾ ಈ 2 ಮಾತುಗಳನ್ನು ಶರಣರ ಪಾದಕ್ಕೆ ಇಡ್ತಕ್ಕಂಥವ್ರಾಗ್ತಿದ್ದೀವಿ. ಅಲ್ಲ ಅದೇ ರೀತಿಯಾಗಿ ತಾತನವರ ಒಂದು ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ದಾನಿಗಳು ಕೊಟ್ಟನವರ ಈರಮ್ಮ 150 ರೂಪಾಯಿ, ಬೆಣ್ಣೆನಾಗಮ್ಮನವರು 50 ರೂಪಾಯಿನ, ವಿರುಪಾಪುರ ಮಹಾಲಿಂಗಪ್ಪ 100 ರೂಪಾಯಿ, ಕೊಟ್ಟನವರ ಈರಮ್ಮನವರು ಕಲಕಾಣಿಕೆಗೆ ಅರ್ಪಿಸಿದ್ದಾರೆ. ದಾನಿಗಳಿಗೆ ತಾತನವರು ಆಯುರ್ವೇದ ಸಂಪತ್ತು ಸಂತಾನಗಳು ಕೊಟ್ಟು ಕರುಣಿದ್ದಾರೆ. ತಾಯಿಯಂದಿರೆಲ್ಲರೂ ಆದಷ್ಟು ಬೇಗ ಊಟ ಮುಗಿಸ್ಕೊಂಡು
ಮನೆಗಿರ್ತಕ್ಕಂಥ ಸೂಜಿ ತಗೊಂಡು ಇಲ್ಲಿ ಹೂವು ನೋಡ್ಸಕ್ ಬರ್ಬೇಕು. ಇನ್ನು ಒಳಗೆ ಬಹಳ ಹೂವು ಇದ್ದಾವೆ, ಇಲ್ಲಿಂದೆಲ್ಲ ಇಸೋಳ ಅಂತ ಅರ್ಥ ಮಾಡ್ರಿ. ಇದ್ರ 4 ರೋಸ್ ಒಳಗದೆ ಇನ್ನ ಎಲ್ಲರೂ ಬಂದು ಇಲ್ಲಿ ಸಹಾಯ ಮಾಡ್ಬೇಕು, ಹೂವು ನೋಡ್ಸಕ್ ಎಲ್ಲರೂ ಊಟ ಮಾಡ್ಕೊಂಡು ಬರ್ಬೇಕಂತ ಹೇಳಿ ಕೇಳ್ತಿದ್ದೀನಿ. ಜಯ ಜಯ ಗಾದಲಿಂಗೇಶ ಮಂಗಲ ಜಯ ಕೊಡು ಎಂದು ಬೆಳಗಿರಿ ಮಂಗಲ ಗಂಗಾಧರ ಸ್ವಾಮಿಯ ಗುರುವಾಗಿ ಪಡೆದ ಉಳಿದ ವಾಸ ಗಾದಲಿಂಗೇಶ ಉಳಿದ ವಾಸ ಗಾದಲಿಂಗೇಶ ಬೇಡಿದ ಭಕ್ತರಿಗೆ ಭಾಗ್ಯವ ಕರುಣಿಸಿ ಆಡಿದ ಜನಕ್ಕೆ ಬುದ್ಧಿಯ ಕಲಿಸಿ ಭವಬಂಧನವ ಮನದಿ ಬಿಡಿಸಿ ಭವಬಂಧನವ ಮನದಿ ಬಿಡಿಸಿ ದಾಸೋಹ ಮೂರ್ತಿ ಎನಿಸಿದ ತಾತ ದಾಸೋಹ ಮೂರ್ತಿ ಎನಿಸಿದ ತಾತ ಶಿವನವತಾರಿ ಗಾದಲಿಂಗ ತಾತ ಶಿವನವತಾರಿ ಗಾದಲಿಂಗ ತಾತ ಭುವಿಗವತರಿಸಿ ಪಾವನ ಕೈದ ನಿತ್ಯ ಭಕ್ತರ ಹೃದಯದಿ ನೆಲೆಸಿದ ನಿತ್ಯ ಭಕ್ತರ ಹೃದಯದಿ ನೆಲೆಸಿದ ಗಾದಲಿಂಗ ತಾತಗೆ ಬೆಳಗಿರಿ ಮಗಲ ಗಾದಲಿಂಗ ತಾತಗೆ ಬೆಳಗಿರಿ ಮಗಲ ಜಯ ಜಯ ಗಾದರಿ ಕೇಶಗೆ ಮಗಲ ಜಯ ಜಯ ಗಾದರಿ ಕೇಶಗೆ ಮಂಗಲ ಜಯ ಜಯ ಗಾದಲಿಂಗೇ ಜಗೆ ಮಂಗಲ ಹರ ಪರಮೇಶ್ವರ ಉಪಾದ್ಯಂ ಜ್ಞಾನೇನ ಸರ್ವಮಂಗಲ ತಯೋರ್ತಂ ಸೌಕರತು ಸಾಂಬ ಜಯ ನಮ ಪಾರ್ವತಿ ಭಜರ ಮಹಾದೇವ ಶರಣ ಗಾದಲಿಂಗೇಶ್ವರ ಮಹಾರಾಜ್ ಕಿ ಬಾಳವಲ್ಲೇಶ್ವರ ಮಹಾರಾಜ್ ಕಿ ರಾಜರಾಜೇಶ್ವರಿ ಮಹಾಮಾತಾ ಕಿ सकल साधु संत महाराज की सांब जय नम पार्वती बजर महादेव ओम शांति शांति शांति।